ಮುಂದೆ ನಾವು ಕೆಲವು ವಾರಗಳಿಂದ ಉಮಾ ಅಶ್ವಥ್ ಅವರಿಂದ ಪ್ರಾಣಿ ಮಿತ್ರ ರಮಣ ಅನ್ನುವ ಪುಸ್ತಕದಿಂದ ರಮಣರಿಗೂ ಪ್ರಾಣಿ ಆತ್ಮೀಯ ಸಂಬಂಧದ ಬಗ್ಗೆ ಕೇಳ್ತಾ ಬಂದಿದ್ದೇವೆ. ಇಂದು ಅದನ್ನು ಮುಂದುವರಿಸಿ ಉಮಾ ಅಶ್ವಥ್ ಅವರು ನಮಗೆ ರಮಣರ ಜೊತೆ ಇದ್ದಂತ ಇನ್ನೊಂದು ಪ್ರಾಣಿ ಮಿತ್ರನ ಮಾಡಿಕೊಳ್ಳಿದ್ದಾರೆ. ಓಂ ನಮೋ ಭಗವತೆ ಶ್ರೀರಮಣಾಯ. ಪ್ರಾಣಿ ಮಿತ್ರ ಭಗವಾನ್ ರಮಣರು. ಭಗವಾನ್ ರಮಣ ಮಹರ್ಷಿಗಳ ಜೀವನ, ಉಪದೇಶ, ಭಕ್ತರ ಅನುಭವ ಹಾಗೂ ನೆನಪುಗಳನ್ನು ಆಧರಿಸಿ ಬರೆದ ಪುಸ್ತಕಗಳಿಂದ ಸಂಕಲಿಸಿ ಭಾಷಾಂತರಿಸಿದ ಘಟನೆಗಳು. ಸಂಕಲನ ಮತ್ತು ಭಾಷಾಂತರ ಮುಕ್ತಾಮನು. ಹಕ್ಕು ಚಲಾವಣೆ. ಒಂದು ಸಾರಿ ಒಂದು ಆಶ್ರಮದ ನಾಯಿ ಹೊಸ ನಾಯಿಯೊಂದು ಬಂದಿದ್ದನ್ನು ನೋಡಿತು. ನಾಯಿಗಳಿಗೆ ತಮ್ಮದೇ ಆದ ಸೀಮಾರೇಖೆಗಳು ಇರುತ್ತವೆ. ಒಂದು ಸ್ಥಳದ ನಾಯಿ ಇನ್ನೊಂದು ಸ್ಥಳಕ್ಕೆ ಹೋಗುವ ಹಾಗಿಲ್ಲ. ಆ ಹೊಸ ನಾಯಿಯನ್ನು ನೋಡಿದ ಕೂಡಲೇ ಆಶ್ರಮದ ನಾಯಿ ಬೊಗಳಿ ರೇಗಿ ಅದನ್ನು ಒಳಗೆ ಬರದಂತೆ ತಡೆಯುತ್ತಿತ್ತು. ಆಶ್ರಮ ತನ್ನದೇ ಹಕ್ಕು ಅನ್ನುವ ಹಾಗೆ. ಆಶ್ರಮದ ಜನರು ಆ ಹೊಸ ನಾಯಿಯ ಜೊತೆ ಆಶ್ರಮದ ನಾಯಿ ಜಗಳವಾಡದಂತೆ ತಡೆಯುತ್ತಿದ್ದರು. ಆಗ ಭಗವಾನರು ಹೊರಗೆ ಬಂದು ಸಂದರ್ಭ ನೋಡಿ ಅವರಿಗೆ ಬಹಳ ವಿನೋದ ಅನ್ನಿಸಿತ್ತು. ಆಮೇಲೆ ಹೇಳಿದರು, ನೋಡಿ, ಆ ನಾಯಿಯು ಮನುಷ್ಯರ ಹಾಗೆಯೇ. ಮೊದಲು ಬಂದ ಹಳಬರು ಆಮೇಲೆ ಬಂದ ಹೊಸಬರ ಮೇಲೆ ಅಧಿಕಾರ ಚಲಾಯಿಸಲು ನೋಡುತ್ತಾರೆ. ಅದು ಸಹಜವೇನೋ ಅನ್ನುವ ಹಾಗೆ ಎಂದು ಹೇಳಿ ಆಶ್ರಮದ ನಾಯಿ ಕಡೆ ತಿರುಗಿ, ನೀನು ಏಕೆ ಹೊಸವರ ಮೇಲೆ ಜೋರು ಮಾಡಿ ಬೊಗಳುವುದು? ಹೊರಟು ಹೋಗು ಎಂದು ಹೇಳಿದಾಗ ಆ ಆಜ್ಞಾಪಾಲಕ ನಾಯಿ ಅವರ ಮಾತನ್ನು ಕೇಳಿ ತಲೆ ತಗ್ಗಿಸಿಕೊಂಡು ಆಜ್ಞೆ ಪಾಲಿಸಿ ತನ್ನ ಪಾಡಿಗೆ ತಾನು ಹೊರಟು ಹೋಯಿತು. ರಾತ್ರಿಯಲ್ಲಿ ಬಂದ ಸಿದ್ಧ ಪುರುಷ. ಒಂದು ದಿನ ರಾತ್ರಿಯಲ್ಲಿ ಆಶ್ರಮದ ಹಿಂದೆ ಒಂದು ನಾಯಿ ಬಹಳ ಬೊಗಳುತ್ತಿತ್ತು. ಭಗವಾನರು ಅವರ ಅನುಚರರಿಗೆ, ಸಿದ್ಧ ಪುರುಷರು ನಾಯಿಯ ರೂಪದಲ್ಲಿ ಬಂದಿದ್ದಾರೆ, ಅವರಿಗೆ ಬಹಳ ಹಸಿವೆ ಆಗಿರಬೇಕು, ಅಡಿಗೆ ಮನೆಗೆ ಹೋಗಿ ಏನಾದ್ರೂ ಆಹಾರ ಇದ್ದರೆ ತೆಗೆದುಕೊಂಡು ಬನ್ನಿ ಎಂದು ಹೇಳಿದರು. ಅನುಚರರು ಅಡಿಗೆ ಮನೆಗೆ ಹೋಗಿ ಆಹಾರವನ್ನು ತಂದರು. ಭಗವಾನರು ಅದನ್ನು ಆ ನಾಯಿಯ ಇದ್ದ ಜಾಗಕ್ಕೆ ಹೋಗಿ ಆಹಾರ ನೀರು ಕೊಟ್ಟು ಬಂದರು. ನಾಯಿಯ ರೂಪದಲ್ಲಿ ಬಂದ ಸಿದ್ಧ ಪುರುಷರು ಆಹಾರವನ್ನು ತಿಂದು ಸಂತೃಪ್ತಿಯಿಂದ ಹೊರಟು ಹೋದರು, ತಿರುಗಿ ಬರಲಿಲ್ಲ. ವಾತ್ಸಲ್ಯಮಯಿ ಭಗವಾನ್. ಭಕ್ತರು ಯಾವ ರೂಪದಲ್ಲೇ ಇರಲಿ, ಅವರು ಶ್ರದ್ಧಾಭಕ್ತಿಯಿಂದ ಏನು ಕೇಳಿದರೂ ಭಗವಾನರು ಅದನ್ನು ನಡೆಸಿಕೊಡುತ್ತಾರೆ. ಅವರು ವಾತ್ಸಲ್ಯಮಯಿ. ಅವರ ಪಾದವನ್ನು ನಂಬಿದವರ ಕೈ ಬಿಡುವುದಿಲ್ಲ. ಭಗವಾನರು ಸಾಮಾನ್ಯವಾಗಿ ಮಧ್ಯರಾತ್ರಿಯ ಮುಂಚೆ ಬಹಿರ್ದಶೆಗೆಂದು ಹೊರಗೆ ಹೋಗುತ್ತಿರಲಿಲ್ಲ. ಆದರೆ ಒಂದು ರಾತ್ರಿ ಹೊಟ್ಟೆ ಸರಿ ಇಲ್ಲದ ಪ್ರಯುಕ್ತ ಅವರು ಹೊರಗೆ ಹೋಗಬೇಕಾಯಿತು. ದೂರದಲ್ಲಿ ನಿಂತಿದ್ದ ಅವರ ಅನುಚರರು ಭಗವಾನರು ಎಷ್ಟು ಹೊತ್ತಾದರೂ ಬಾರದಿರಲು ಕತ್ತಲೆಯಲ್ಲೇ ಅವರ ಹತ್ತಿರ ಹೋದರು. ಭಗವಾನರು ಹತ್ತಿರ ಹೋದ ಅನುಚರರಿಗೆ ಯಾವುದೋ ಪ್ರಾಣಿ ನೆಕ್ಕುತ್ತಿರುವ ಸದ್ದು ಕೇಳಿಸಿತು. ಭಗವಾನರು ಯಾರ ಜೊತೆಯೋ ಮಾತನಾಡುತ್ತಿದ್ದರು. ಸಾಕು ಸಾಕು, ನಿನಗೆ ತೃಪ್ತಿ ಆಗಲಿಲ್ಲವೇ? ಭಗವಾನರು ಕುಕ್ಕುರಗಾಲ್ನಲ್ಲಿ ಕುಳಿತಿದ್ದರು. ಒಂದು ಸಣ್ಣ ಕರಿ ಕಜ್ಜಿ ವಾಸನೆಯ ನಾಯಿ ಅವರನ್ನು ಉದ್ರೇಕದಿಂದ ರಭಸದಿಂದ ನೆಕ್ಕುತ್ತಿತ್ತು. ಅನುಚರರಿಗೆ ಅದನ್ನು ಕೂಡಲೇ ಓಡಿಸಬೇಕೆನಿಸಿತು. ಆಗ ಭಗವಾನರು, ಬೇಡ, ಇವನನ್ನು ಓಡಿಸಬೇಡ, ಇವನಿಗೆ ನನ್ನ ಮೇಲೆ ಅವನ ಪ್ರೀತಿಯ ಹೊಡೆ ಹರಿಸಬೇಕೆಂದು ಇಷ್ಟ. ಇವನು ನನ್ನ ಹತ್ತಿರ ಬಂದೊಡನೆ ಇವನ ವಾಸನೆ ತಡೆಯಲಾರದೆ ಇವನನ್ನು ಹೊಡೆದು ಓಡಿಸಿ ಬಿಡುತ್ತಾರೆ. ಇವತ್ತು ಇವನು ಕೈಗೆ ನಾನು ಸಿಕ್ಕಿ ಹಾಕಿಕೊಂಡಿದ್ದೆ. ನನಗಾಗಿ ಕಾಯುತ್ತಿದ್ದ. ನನ್ನನ್ನು ಕಂಡ ಕೂಡಲೇ ಇವನ ಪ್ರೀತಿಯ ಮಹಾಪೂರ ಉಕ್ಕಿ ಬಂತು. ಇವನ ತೃಪ್ತಿಯಿಂದ ನನ್ನನ್ನು ನೆಕ್ಕಿ ಇವನ ಪ್ರೀತಿ ತೋರಿಸಿಕೊಳ್ಳುತ್ತಿದ್ದಾನೆ ಎಂದು ಹೇಳಿ ಭಗವಾನರು ಎದ್ದರು. ಕರುಣಾಮಯಿ ಭಗವಾನರ ಕಣ್ಣಲ್ಲಿ ಹನಿ ನೀರು. ನಾಯಿಯ ಕಡೆ ತಿರುಗಿ, ಸಾಕೇನೋ, ತೃಪ್ತಿ ಆಯಿತಾ ಎಂದು ಕೇಳಿ ಹೊರಟರು. ಅನುಚರ ಅವರ ಅನುಕಂಪಕ್ಕೆ ಮೂಕನಾದ. ಮಾರನೇ ದಿನ ಆ ನಾಯಿಯ ದೇಹಾಂತ್ಯವಾಗಿತ್ತು, ಅಥವಾ ಅದಕ್ಕೆ ಭಕ್ತವತ್ಸಲ ಭಗವಾನರ ಕೈಲಿ ಮುಕ್ತಿ ಸಿಕ್ಕಿತ್ತೋ. ಭಗವಾನರ ಅನುಕಂಪ. ಶಿವರಾಮ್ ಅವರು ವಿಶ್ವನಾಥ್ ಸ್ವಾಮಿಯವರು ತಮ್ಮ. ಅವರು ಆಶ್ರಮಕ್ಕೆ ಬರುತ್ತಿದ್ದರು. ಹಾಗೆ ಒಮ್ಮೆ ಬಂದಾಗ ಅವರು ಪಡಸಾಲೆಗೆ ಬಂದರು. ಅಲ್ಲಿ ಒಂದು ಶಂಖ ಬಿದ್ದಿತ್ತು. ಅದನ್ನು ತೆಗೆದು ಜೋರಾಗಿ ಊದಿದರು. ಅಲ್ಲಿದ್ದ ಕರುಪ್ಪನ್, ರೋಸ್ ಮತ್ತು ಇತರ ನಾಯಿಗಳು ಹೆದರಿ ಬೊಗಳಿ ಕೆಟ್ಟದಾಗಿ ಕೂಗಲು ಶುರು ಮಾಡಿದವು. ಆಗ ಭಗವಾನರು ಕೂಡಲೇ, ಪಾಪದವು, ಆ ಶಂಖದ ಶಬ್ದ ಕೇಳಿ ಅವರುಗಳ ಹೆದರು ಹಾಗೆ ಕೆಟ್ಟದಾಗಿ ಕೂಗುತ್ತಿದ್ದಾರೆ ಎಂದು ಹೇಳಿ ಊದುವುದನ್ನು ನಿಲ್ಲಿಸಲು ಹೇಳಿದರು. ಅದನ್ನು ಕೇಳಿ ಶಿವರಾಮರಿಗೆ ತಮ್ಮ ತಪ್ಪು ಅರಿವಾಯಿತು. ಭಗವಾನರು ಆ ನಾಯಿಗಳನ್ನು ಸಮಾಧಾನ ಮಾಡಿದರು. ಭಗವಾನರಿಗೆ ಪ್ರಾಣಿಗಳ ಮೇಲಿದ್ದ ಅನುಕಂಪ ಕಾಳಜಿಗಳನ್ನು ನೋಡಿ ಶಿವರಾಮರವರಿಗೆ ಹೃದಯ ತುಂಬಿ ಬಂತು. ಭಗವಾನರು ಗೋಶಾಲೆಗೆ ದಿನಕ್ಕೆ 1 ಬಾರಿಯಾದರೂ ಹೋಗಿ ಬರುತ್ತಿದ್ದರು. ಬರುವಾಗ ಗೋಶಾಲೆಯ ಪಕ್ಕದಲ್ಲಿ ನಾಯಿ ಏನಾದರೂ ಮರಿ ಹಾಕಿದ್ದರೆ ತಾಯಿಯನ್ನು ಮಾತನಾಡಿಸಿ ಮರಿಗಳನ್ನು ಮುದ್ದಾಡಿ ಅವರ ಅಂಗವಸ್ತ್ರದಿಂದ ಅವುಗಳ ಕಣ್ಣು ಮೈ ಒರೆಸಿ ಬರುತ್ತಿದ್ದರು. ಒಂದು ಸಾರಿ ಒಂದು ಚಿಕ್ಕ ನಾಯಿ ಮಲ ತಿಂದಿತ್ತು. ಚಿನ್ನಸ್ವಾಮಿಯವರು ಅದನ್ನು ಬೈಯುತ್ತಿದ್ದರು.
ಭಗವಾನರು ಆ ನಾಯಿ ಮರಿಯ ಬಾಯಿ ಒರೆಸಿ ಇನ್ನು ಮೇಲೆ ಮಲವನ್ನು ತಿನ್ನಕೂಡದೆಂದು ಹೇಳಿ ಅದಕ್ಕೆ ಇಡ್ಲಿ ತಿನ್ನಿಸಿದರು. ಲಕ್ಷ್ಮಣ ಶರ್ಮರ ನಾಯಿ ಬಿಳಿ ಬಣ್ಣದ ಬಹು ಮುದ್ದಾದ ನಾಯಿ. ಒಂದು ಸಾರಿ ಶರ್ಮರು ಅವರ ಆಶ್ರಮಕ್ಕೆ ಕರೆದುಕೊಂಡು ಬಂದರು. ಅದು ಭಗವಾನರನ್ನು ನೋಡಿದ ಕೂಡಲೇ ಸಂತೋಷದಿಂದ ಬಾಲ ಅಲ್ಲಾಡಿಸಿ ಕುಣಿದು ಕುಪ್ಪಳಿಸಿತು. ತನ್ನ ಆನಂದವನ್ನು ತೋರಿಸಿಕೊಂಡಿತು. ಅದಕ್ಕೆ ತಿಂಡಿ ಕೊಟ್ಟರೂ ಅದು ತಿನ್ನಲಿಲ್ಲ. ಭಗವಾನರು ಹೇಳಿದರು, ಇವನು ಒಬ್ಬ ಮಹಾತ್ಮ ಈ ರೂಪದಲ್ಲಿ ಇದ್ದಾರೆ. ಮಹಾತ್ಮರಾದ ಅವರು ಆಶ್ರಮಕ್ಕೆ ಬಂದಿದ್ದರಿಂದ ಅವರಿಗೆ ಬಹಳ ಸಂತೋಷವಾಗಿದೆ ಎಂದರು. ಯಾರು ಯಾವ ರೂಪದಲ್ಲಿ ಬರುತ್ತಾರೋ ಯಾರಿಗೆ ಗೊತ್ತು. ನಾಯಿಯ ಮೂಲಕ ಬೋಧನೆ. ರಮಣ ದೇವಮಾಲೆ 16ನೇ ಶ್ಲೋಕ. ಭಗವಾನರು ಯಾವಾಗಲೂ ಸಂಕಲ್ಪ ವಿಕಲ್ಪಗಳಿಲ್ಲದೆಯೇ ಸಾಕ್ಷಿಯಂತೆ ಸದಾ ಮೌನವಾಗಿರುತ್ತಿದ್ದರು. ಅದು ಅವರ ಸಹಜ ಸ್ಥಿತಿ. ಅದು ನೋಡಿದ ಭಕ್ತರಿಗೂ ಗೊತ್ತಾಗುತ್ತಿತ್ತು. ಅವರ ಮೌನದಲ್ಲಿ ಜೀವಂತ ಸ್ಪಂದನವಿತ್ತು. ಅವರಿಗೆ ಶರಣಾದ ಭಕ್ತನನ್ನು ಉದ್ಧರಿಸಿ ಪಾರಮಾರ್ಥಿಕವಾಗಿ ಮೇಲೆತ್ತಲು ಸದಾ ಸಿದ್ಧರಿದ್ದರು. ಅವನ ಸಾಧನೆಯಲ್ಲಿನ ತಪ್ಪುಗಳನ್ನು ಪರೋಕ್ಷವಾಗಿ ತಿದ್ದಿ ಅವನಿಗೆ ನೋವಾಗದಂತೆ ಅನುಕಂಪದಿಂದ ಅವನಿಗೆ ದಾರಿ ತೋರಿಸುತ್ತಿದ್ದರು. ಶಿವಪ್ರಕಾಶಂ ಪಿಳ್ಳೆಯವರು 1902ನೇ ಇಸವಿಯಲ್ಲಿ ಭಗವಾನರ ಹತ್ತಿರ ಬಂದವರು. ಅವರು ಕೇಳಿದ ಪ್ರಶ್ನೆಗಳಿಗೆ ಮೌನಿಯಾಗಿದ್ದ ಭಗವಾನರು ನೆಲದ ಮೇಲೆ ಬರೆದು ಉತ್ತರ ಕೊಟ್ಟರು. ಅವುಗಳ ಸಂಗ್ರಹವೇ ನಾನು ಯಾರು ಎಂಬ ಶೀರ್ಷಿಕೆಯೊಂದಿಗೆ 1923ರಲ್ಲಿ ಕಿರುಪುಸ್ತಕವಾಗಿ ಪ್ರಕಟವಾಯಿತು. ಒಮ್ಮೆ ಶಿವಪ್ರಕಾಶಂ ಪಿಳ್ಳೆಯವರು ಭಗವಾನರ ಮುಂದೆ ಕೂತು ಧ್ಯಾನ ಮಾಡುತ್ತಿದ್ದರು. ಅವರಿಗೆ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಹುಟ್ಟಿಕೊಂಡಿದ್ದವು. ಅದು ಭಗವಾನರಿಗೆ ಗೊತ್ತಾಯಿತು. ಅದನ್ನು ಶಿವಪ್ರಕಾಶಂ ಪಿಳ್ಳೆಯರವರಿಗೆ ನೋವಾಗದಂತೆ ಭಗವಾನರು ತೋರಿಸಿಕೊಟ್ಟರು. ಅದನ್ನು ಪಿಳ್ಳೆಯವರು ರಮಣ ದೇವಮಾಲೈ ಎಂಬ ತಮಿಳಿನ ಪದ್ಯದಲ್ಲಿ 16ನೇ ಚರಣದಲ್ಲಿ ಬರೆದಿದ್ದಾರೆ. ಅದರ ತಾತ್ಪರ್ಯ: ಒಂದು ದಿನ ಒಂದು ಕೆಟ್ಟ ಆಲೋಚನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಿಮ್ಮೆದುರು ಕುಳಿತಿದ್ದೆ. ಆಗ ನೀವು ನನ್ನನ್ನು ತಿದ್ದಿ ಕೃಪೆ ತೋರಿದಿರಿ. ಆ ಕ್ಷಣದಲ್ಲಿ ಒಂದು ನಾಯಿ ಬಾಯಲ್ಲಿ ಒಣಗಿದ ಮಲ ಇಟ್ಟುಕೊಂಡು ಅಲ್ಲಿಗೆ ಬಂದಿತು. ಆಗ ನೀವು ಆ ನಾಯಿಗೆ ಹೇಳಿದಿರಿ, ನೀನು ಈ ಕೆಟ್ಟ ಅಭ್ಯಾಸವನ್ನು ಬಿಡು, ಇಲ್ಲದಿದ್ದರೆ ನೀನು ನನ್ನೆದುರು ಬರಬೇಡ. ಆ ನಾಯಿಯ ಅನುಚಿತ ಕಾರ್ಯದಿಂದ ಅದಕ್ಕೆ ಬುದ್ಧಿ ಹೇಳಿ ನನ್ನ ಕಣ್ಣು ತೆರೆಸಿದಿರಿ. ನೀವು ಈ ಕೆಟ್ಟ ಆಲೋಚನೆಗಳಿಗೆ ಮನಸ್ಸಿನಲ್ಲಿ ಎಡೆ ಕೊಡಬೇಡ ಎಂದು. ಓಹೋ ರಮಣ, ಮಹಾದೇವ, ನನ್ನ ವಿಷಯದಲ್ಲಿ ನಿನ್ನ ಕರುಣೆ ಅಪಾರವಾದದ್ದು. ಶಿವಪ್ರಕಾಶಂ ಪಿಳ್ಳೆಯವರು 1000 ಪಾಪಗಳಲ್ಲಿ ಎಲ್ಲಕ್ಕಿಂತ ದೊಡ್ಡ ಪಾಪ ಗುರುವಿನ ಉಪದೇಶದಂತೆ ನಡೆದುಕೊಳ್ಳದೇ ಇರುವುದು ಎಂದು ಅವರ ಪದ್ಯದಲ್ಲಿ ತಿಳಿಸಿದ್ದಾರೆ. ನೋಂಡಿ ಬೆಕ್ಕು. ಅಳಿಲು ಮತ್ತು ಪಕ್ಷಿಗಳಿಗೆ ತೊಂದರೆ ಕೊಡುತ್ತದೆ ಎಂದು ಆಶ್ರಮದವರು ಬೆಕ್ಕನ್ನು ಸಾಕುತ್ತಿರಲಿಲ್ಲ. ಆದರೂ ಒಮ್ಮೆ ಒಂದು ನೋಂಡಿ ಅಂದ್ರೆ ಕುಂಟ ಬೆಕ್ಕು ಆಶ್ರಮಕ್ಕೆ ಬಂತು. ಅದನ್ನು ಓಡಿಸಲು ಪ್ರಯತ್ನಿಸಿದರು. ಅದು ಹೋಗಲಿಲ್ಲ. ಆಗ ಭಗವಾನರು ಇರಲಿ ಬಿಡಿ ಎಂದು ಹೇಳಿದರು. ಅದನ್ನು ನೋಡಿ ಅವರ ಮನಸ್ಸು ಕರಗಿ ನೀರಾಗಿತ್ತು. ಹೀಗೆ ಕುಂಟ ಬೆಕ್ಕು ಆಶ್ರಮವಾಸಿ ಆಯಿತು. ಆದರೆ ಆ ಬೆಕ್ಕು ಪ್ರತಿ 6 ತಿಂಗಳಿಗೊಮ್ಮೆ ಒಮ್ಮೆ ಮರಿ ಹಾಕಲು ಶುರು ಮಾಡಿತ್ತು. ಅವುಗಳಿಗೆಲ್ಲ ಹಾಲು ಒದಗಿಸಲು ಆಶ್ರಮದವರಿಗೆ ಕಷ್ಟವಾಯಿತು. ಆದುದರಿಂದ ಕುಂಟ ಬೆಕ್ಕು ಹಾಗೂ ಅದರ ಮರಿಗಳನ್ನು 20 ಮೈಲಿ ದೂರದಲ್ಲಿ ಬಿಟ್ಟು ಬರಲಾಯಿತು. ಆದರೆ ಆ ಕುಂಟ ಬೆಕ್ಕು 1 ವಾರದಲ್ಲಿ ಕುಂಟುತ್ತಾ ಆಶ್ರಮಕ್ಕೆ ತಿರುಗಿ ಬಂದು ಭಗವಾನರ ಮುಂದೆ ಹಾಜರಾಯಿತು. ಭಗವಾನರಿಗೆ ಆ ಬೆಕ್ಕನ್ನು ನೋಡಿ ಬಹಳ ಸಂತೋಷವಾಯಿತು. ಬಂದೆಯಾ, ಬಾ ಎಂದು ಬೆಕ್ಕನ್ನು ಮುದ್ದು ಮಾಡಿ, ನೋಡಿ ಎಲ್ಲರನ್ನೂ ಸೋಲಿಸಿ ಹೇಗೆ ತಿರುಗಿ ಬಂತು ಎಂದು ಹೇಳಿ ಆನಂದ ಪಟ್ಟರು. ಓಂ ನಮೋ ಭಗವತೆ ಶ್ರೀರಮಣಾಯ. ಧನ್ಯವಾದಗಳು. ನಾವು ಎಷ್ಟು ಚೆನ್ನಾಗಿ ನಮ್ಮದೇ ಆದ ಮನಸ್ಸಿನ ಪರಿಚಯವನ್ನ ಮಾಡಿಕೊಂಡಂಗ ಆಯ್ತು. ಮನಸ್ಸಿನಲ್ಲೂ ಕೆಲವೊಮ್ಮೆ ಕೆಲವರ ಮೇಲೆ ಅಸೂಹೆ ಭಾವನೆ ಬರುವುದುಂಟು. ಕೆಲವು ಸಮಯ ಹೇಸಿಗೆಯ ಆಲೋಚನೆಗಳು ಏಳುವುದುಂಟು. ಅದೇ ಮನಸ್ಸಿನಲ್ಲಿ ಸಾತ್ವಿಕ ಭಾವನೆ ಕೂಡ ಮೂಡಿ ಬಂದು ತಿರುಗುವುದೂ ಉಂಟು. ಈ 3 ಗುಣಗಳು ನಮ್ಮನ್ನ ಸದಾ ಇರುತ್ತೆ, ನಮ್ಮನ್ನ ಆತ್ಮನಿಂದ. ಈ 3 ಗುಣಗಳ ಲಕ್ಷಣಗಳನ್ನು ತಿಳಿದು ಇವೆಲ್ಲವನ್ನು ದಾಟಿ ಗುಣಾತೀತನಾಗಿ ಆತ್ಮನಿಷ್ಠನಾಗಿರಬೇಕು ಹೇಳ್ತಾರೆ. ಅದಕ್ಕೆ ನಾವು ಮಾಡಬೇಕಾಗಿರೋದು ಒಂದೇ, ಆತ್ಮಸ್ವರೂಪಿಯಾಗಿರುವ ನಮ್ಮ ಗಮನವನ್ನ ಹರಿಸುವುದು. ಆ ಆತ್ಮಸ್ವರೂಪರಾಗಿರುವಂತಹ ರಮಣರ ಕಡೆ ಗಮನವನ್ನ ಹರಿಸುವುದಕ್ಕೆ ರಮಣರೇ ನಮಗೆ ಉಪಾಯವನ್ನು ಸಹ ಮಾಡಿಕೊಟ್ಟಿದ್ದಾರೆ. ಆತ್ಮವಿಚಾರ ಅನ್ನುವ ಒಂದು ಮಾರ್ಗವನ್ನ ನಮಗೆ ಉಪದೇಶ ಮಾಡಿದ್ದಾರೆ. ಆ ಉಪದೇಶದಂತೆ ನಾವು ನಡೆದುಕೊಂಡರೆ ನಮ್ಮ ಮನಸ್ಸು ಈ ಗುಣಗಳಿಗೆ ಒಳಪಟ್ಟು ಹೊರಮುಖವಾಗುವುದನ್ನು ಬಿಟ್ಟು ಆತ್ಮನಲ್ಲಿ ನಿಷ್ಠನಾಗುವುದನ್ನ ಅನುಭವಿಸುತ್ತೆ. ಅಂತಹ ಆತ್ಮವಿಚಾರದ ಬಗ್ಗೆ ಮಾತನಾಡಿ
ಮತ್ತೆ ನಾನು ಯಾರು ಅನ್ನುವ ಪುಸ್ತಕದಿಂದ ಅದರ ಬಗ್ಗೆ ಇನ್ನು ಹೆಚ್ಚಾಗಿ ತಿಳಿಸಿಕೊಟ್ಟು ನಂತರ ಆತ್ಮವಿಚಾರವನ್ನ ಅಭ್ಯಾಸ ಮಾಡುತ್ತಿದ್ದಾರೆ ನಂದಕುಮಾರ್ ಅವರು. ನಮ್ಮವರನ್ನ ಈ ಸತ್ಸಂಗದ ಈ ಆತ್ಮವಿಚಾರದ ಅಭ್ಯಾಸದ ಈ ಭಾಗವನ್ನು ಅಭ್ಯಾಸಕ್ಕೆ ಹೋಗಲು ಮೊದಲು ನಾವು ಭಗವಾನರ ಕೃತಿಯಾದ ನಾನು ಯಾರು ಅನ್ನುವ ಕೃತಿಯಿಂದ ಪ್ರಶ್ನೋತ್ತರಗಳನ್ನು ಓದ್ತಾ ಇದ್ದೀವಿ. ಈ ವಾರ ನಮ್ಮ ಎದುರಿಗೆ ಇರುವಂತಹ ಪ್ರಶ್ನೆ ಮತ್ತೆ ಉತ್ತರ 22ನೇದು. ಎಚ್ಚರ ಮತ್ತು ಕನಸುಗಳಿಗೆ ಭೇದವಿದೆಯೇ? ಎಚ್ಚರ ಮತ್ತು ಕನಸುಗಳಿಗೆ ಭೇದವಿದೆಯೇ? ಭಗವಾನರ ಉತ್ತರ: ಎಚ್ಚರ ದೀರ್ಘ, ಕನಸು ಕ್ಷಣಿಕ ಎನ್ನುವುದು ಅಷ್ಟೇ ಹೊರತು ಬೇರೆ ಭೇದಗಳಿಲ್ಲ. ಎಚ್ಚರದಲ್ಲಿ ನಡೆಯುವ ವ್ಯವಹಾರಗಳು ಆ ಸಮಯದಲ್ಲಿ ಹೇಗೆ ಸತ್ಯವೆಂದು ತೋರುತ್ತವೋ, ಕನಸಿನಲ್ಲಿ ತೋರುವ ವ್ಯವಹಾರಗಳು ಆ ಸಮಯದಲ್ಲಿ ಅಷ್ಟೇ ಸತ್ಯ ಎಂದು ತೋರುತ್ತವೆ. ಕನಸಿನಲ್ಲಿ ಮನಸ್ಸು ಬೇರೆ ಒಂದು ಶರೀರವನ್ನು ಧರಿಸಿರುತ್ತದೆ. ಎಚ್ಚರ ಕನಸುಗಳ ಎರಡರಲ್ಲಿಯೂ ಸಂಕಲ್ಪ ವಿಕಲ್ಪಗಳು ನಾಮರೂಪಗಳು ಏಕಕಾಲದಲ್ಲಿಯೇ ತೋರಿಕೊಳ್ಳುತ್ತವೆ. ನಾಮರೂಪಗಳು ಏಕಕಾಲದಲ್ಲಿ ತೋರಿಕೊಳ್ಳುತ್ತವೆ ಎನ್ನುವುದು ಭಗವಾನರ ಉತ್ತರ. ಅಂದರೆ ಪ್ರತ್ಯೇಕವಾಗಿ ಎಚ್ಚರ ಮತ್ತು ಕನಸಿಗೆ ಭೇದವಿಲ್ಲ ಎನ್ನುವುದು ಭಗವಾನರ ಉತ್ತರ. ಈ ಪ್ರಶ್ನೆಗೆ ಹೇಗೆ ಶಿವಪ್ರಕಾಶ ಪಿಳ್ಳೆಯವರು ಬಂದರು ಅಂದ್ರೆ, ಇದರ ಹಿಂದಿನ ಪ್ರಶ್ನೆಯಲ್ಲಿ 21ನೇ ಪ್ರಶ್ನೆಗೆ ಭಗವಾನರು ಆ ಪ್ರಶ್ನೆ ಈ ರೀತಿ ಇದೆ. 21ನೇ ಪ್ರಶ್ನೆ: ಮುಕ್ತಿಯನ್ನು ಬಯಸುವವನಿಗೆ ಪ್ರಪಂಚದ ತತ್ವಗಳ ಬಗ್ಗೆ ವಿಚಾರ ಮಾಡುವ ಅಗತ್ಯ ಏನಾದರೂ ಇದೆಯೇ ಅನ್ನೋದು ಆ ಪ್ರಶ್ನೆ ಇತ್ತು. ಆ ಪ್ರಶ್ನಕ್ಕೆ ಉತ್ತರವಾಗಿ ಭಗವಾನರು ಹೇಗೆ ಕಸವನ್ನು ಒಬ್ಬ ತಗೊಂಡೋಗಿ ಹೊರಗೆ ಎಸಿಬೇಕೋ ಅದನ್ನು ಈ ರೀತಿಯಾಗಿ ಆ ರೀತಿಯಾಗಿ ಅದರ ಬಗ್ಗೆ ಆಲೋಚನೆ ಮಾಡೋ ಬದಲು ಅದನ್ನು ಎಸಿಬೇಕೋ ಅದೇ ರೀತಿ ಈ ಪ್ರಪಂಚದ ತತ್ವಗಳ ಬಗ್ಗೆ ಆಲೋಚನೆ ಮಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಆ ಉತ್ತರವನ್ನು ಹೇಗೆ ಮುಗಿಸಿದ್ರು ಅಂದ್ರೆ, ಪ್ರಪಂಚವು ಒಂದು ಸ್ವಪ್ನಕ್ಕೆ ಸಮಾನವೆಂದು ತಿಳಿದುಕೊಳ್ಳಬೇಕು. ಪ್ರಪಂಚವು ಒಂದು ಸ್ವಪ್ನಕ್ಕೆ ಸಮಾನವೆಂದು ತಿಳಿದುಕೊಳ್ಳಬೇಕು ಅಂತ ಹೇಳಿರ್ತಾರೆ. ಅದಕ್ಕೆ ಭಗವಾನರಿಗೆ ಶಿವಪ್ರಕಾಶ ಪಿಳ್ಳೆ ಈ ಪ್ರಶ್ನೆ ಕೇಳೋದು. ಅಂದ್ರೆ ಈ ಜಾಗೃತಲ್ಲಿ ಇರುವಂತಹ ಲೋಕ ಒಂದು ಸ್ವಪ್ನ ಹಂಗೆ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟಿದ್ದೀರಾ, ಹಂಗಾದ್ರೆ ಈ ಜಾಗೃತಕ್ಕೂ ಸ್ವಪ್ನಕ್ಕೂ ಏನು ಭೇದವಿಲ್ಲವೇ ಅನ್ನೋದು ಪ್ರಶ್ನೆ. ಅದಕ್ಕೆ ಭಗವಾನರ ಉತ್ತರ ಯಾವ ರೀತಿ ಇದೆ? ಜಾಗೃತ್ ಅನ್ನುವುದು ಅಂದ್ರೆ ಈ ನಾವು ಏನು ಎಚ್ಚರ ಅಂತ ಹೇಳ್ತೀವಿ, ಈ ಸಮಯ ದೀರ್ಘ, ಸ್ವಲ್ಪ ಸಮಯವನ್ನು ನಾವು ಒತ್ತು ಕೊಟ್ರೆ ಇದು ಜಾಸ್ತಿ ಸಮಯಕ್ಕೆ ಇದ್ದಂಗಿದೆ. ಆದರೆ ಕನಸು ಅನ್ನೋದು ಕ್ಷಣಿಕ, ಕನಸು ಅನ್ನೋದು ಸ್ವಲ್ಪ ಸಮಯ ಇದ್ದಂಗಿದೆ, ಅಷ್ಟೇ ಬಿಟ್ರೆ ಬೇರೆ ಏನು ಭೇದ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಉಳ್ಳದು ನಾರ್ಪದುನಲ್ಲಿ ಹೇಗೆ ಹೇಳಿರ್ತಾರೆ, ಈ ಸಮಯ ಅನ್ನೋದನ್ನು ಮತ್ತೆ ದೇಶ ಅನ್ನೋದನ್ನು ಹೇಗೆ ಭಗವಾನರು ಹೇಳ್ಕೊಡ್ತಾರೆ ಅಂದ್ರೆ, ಈ ಆತ್ಮ ಅನ್ನೋದು ಇಲ್ದಲೆ, ನಾನು ಅನ್ನೋದು ಇಲ್ದಲೆ ದೇಶ ಎಲ್ಲಿ ಕಾಲ ಎಲ್ಲಿ, ಈ ದೇಶವು ಕಾಲವು ಯಾರಿಗೆ ಅಂತ ಕೇಳ್ಕೊಂಡ್ರೆ ಆವಾಗ ಈ ದೇಶ ಕಾಲ ಕ್ಷಣಿಕ, ಆತ್ಮವೇ ಸತ್ಯ ಅಂತ ಗೊತ್ತಾಗತ್ತೆ ಅಂತ ಆ ಪ್ರಶ್ನೆ ಆ ಒಂದು ಶ್ಲೋಕದಲ್ಲಿ ಮುಗಿಸಿರ್ತಾರೆ. ಅಂದ್ರೆ ಈ ಉತ್ತರದಲ್ಲಿ ಕಾಲದ ನಿಮಿತ್ತವಾಗಿ ಈ ಜಾಗೃತ ಅಂದ್ರೆ ಈ ಎಚ್ಚರದ ಅವಸ್ಥೆ ದೀರ್ಘ, ಕಾಲದ ನಿಮಿತ್ತವಾಗಿ ಕನಸಿನ ಒಂದು ಅವಸ್ಥೆ ಕ್ಷಣಿಕ ಅನ್ನೋದೇ ವ್ಯತ್ಯಾಸ ಅಂತಾರೆ. ಅಂದ್ರೆ ಆ ವ್ಯತ್ಯಾಸಕ್ಕೆ ಉತ್ತರ ಎಲ್ಲಿದೆ? ಆ ವ್ಯತ್ಯಾಸಕ್ಕೆ ಉತ್ತರ ಅದರ ಆಧಾರವಾಗಿ, ಈ ವ್ಯತ್ಯಾಸಕ್ಕೆ ಆಧಾರವಾಗಿರುವಂತ ಸಮಯವೇ ಆತ್ಮನಲ್ಲಿ ಕರಗೋಗುವಂತ ವಸ್ತು. ಸಮಯಕ್ಕೆ ಆಧಾರ ಆತ್ಮ, ಸಮಯ ಕ್ಷಣಿಕ, ಆತ್ಮ ಸತ್ಯ ಅನ್ನೋದ್ರಿಂದ ಅವಾಗ
ಈ ದೀರ್ಘ ಕ್ಷಣಿಕ ಅನ್ನೋದರಲ್ಲೇ ಪ್ರಾಮುಖ್ಯತೆ ಏನೂ ಇಲ್ಲ. ಈ ಜಾಗೃತನ್ನು, ಈ ಎಚ್ಚರವನ್ನು ನಾವು ಕನಸಿನ ಹಾಗೆ ತಿಳ್ಕೋಬೇಕು ಅಂತ ಎರಡು ಒಂದೇ ರೀತಿ ತಿಳ್ಕೋಬೇಕು. ಅದನ್ನು ಹೇಗೆ ನಮಗೆ ಭಗವಾನರು ಬಿಡಿಸಿ ಹೇಳ್ತಾರಂದ್ರೆ, ನೋಡಿ, ಈ ಜಾಗೃತಲ್ಲಿ ಯಾವ ವ್ಯವಹಾರಗಳು ನಡೀತವೋ ಅವುಗಳು ನಡೆಯುವಾಗ ಅವು ಅಷ್ಟು ಸತ್ಯ. ಇವಾಗ ನಾನು ಇಲ್ಲಿ ಕೂತಿದ್ದೀನಿ, ಇಷ್ಟು ಜನರ ಜೊತೆಲಿ ಸಂಭಾಷಣೆ ಮಾಡ್ಕೊಂಡಿದ್ದೀನಿ ಅನ್ನೋದು ಸತ್ಯ ಅಂತ ಅನ್ಸುತ್ತೆ. ಅದೇ ರೀತಿ ಕನಸಿನಲ್ಲೂ ಕೂಡ, ಕನಸಿನಲ್ಲಿ ಯಾವುದೋ ಒಂದು ಸ್ವಪ್ನ ಕಾಣ್ತೀನಿ ಅಂದ್ರೆ ನಮ್ಮ ಹಳೆಯ ಸ್ನೇಹಿತರುಗಳು ಯಾರೋ ಎಲ್ಲ ಸೇರಿ ಮತ್ತೆ ಸೇರುವ ತರ ಎಲ್ಲೋ ಹೋಗ್ತಾ ಇದೀವಿ, ಅಲ್ಲಿಂದ ಹೋಗಿ ಸಾಯಂಕಾಲ ಬರ್ತಾ ಇದೀವಿ ಬ್ಯಾಂಗ್ಳೂರ್ಗೆ, ಈ ತರ ಒಂದು ಕನಸು ಕಾಣ್ತಾ ಇದ್ದೀನಿ ಅಂದ್ರೆ, ಆ ಕನಸು ನಡೆಯುವಾಗ ನನ್ನ ದೇಹ ಬೇರೆ, ಅಂದ್ರೆ ಆ ಮನಸ್ಸು ಏನಾಗಿದೆ, ಈ ಸ್ಥೂಲ ದೇಹವನ್ನು ಧರಿಸ್ತಾ ಇಲ್ಲ, ಆದ್ರೆ ಬೇರೆ ಒಂದು ಸೂಕ್ಷ್ಮ ದೇಹವನ್ನು ಧರಿಸ್ತಾ ಇದೆ. ಆದ್ರೆ ಆ ಅನುಭವಗಳು ಹೇಗಿದೆ, ಈ ಜಾಗೃತದಲ್ಲಿ, ಈ ಎಚ್ಚರದಲ್ಲಿ ಹೇಗೆ ಹೇಗೆ ಕೋಪ ತಾಪಗಳು, ಹೇಗೆ ಈ ಎಲ್ಲಾ ತರದ್ದು ಏನು ಎಮೋಷನ್ಸ್ ಅಂತೀವಿ ಅವುಗಳು, ಅಷ್ಟು ಭಾವನೆಗಳು ಅದರಲ್ಲೂ ಕನಸಲ್ಲೂ ಸತ್ಯ ಅಂತಾನೆ ಅನಿಸ್ತದೆ. ಯಾವುದು ಗೆಲುವು, ಯಾವುದು ಸೋಲು, ಯಾವುದು ನಮ್ಮನ್ನು ಎತ್ತಿ ಹೇಳ್ತಾ ಇದ್ದಾರೆ, ಯಾವುದರಲ್ಲಿ ನಮ್ಮನ್ನು ಬೀಳಿಸ್ತಾ ಇದ್ದಾರೆ, ಇವು ಅಷ್ಟೂ ಕೂಡ ಯಾವ ರೀತಿ ನಮಗೆ ಎಚ್ಚರದಲ್ಲಿ ಅನುಭವ ಆಗುತ್ತೋ ಅದೇ ರೀತಿ ಕನಸಿನಲ್ಲೂ ನಮಗೆ ಅನುಭವ ಆಗುತ್ತೆ. ಅಷ್ಟೇ ಸತ್ಯವಾಗಿ ಅನುಭವ ಆಗುತ್ತೆ. ಅಂದ್ರೆ ಶರೀರ ಅಲ್ಲಿ ಸ್ಥೂಲ, ಇಲ್ಲಿ ಸೂಕ್ಷ್ಮ ಅನ್ನೋದು ಬಿಟ್ರೆ ಬೇರೆ ಏನೂ ಇಲ್ಲ. ಅಷ್ಟು ಅನುಭವಗಳು ಹಾಗೆ ತದ್ರೂಪವಾಗಿ ಹಾಗೆ ಎಚ್ಚರದಲ್ಲಿ ಹೆಂಗ್ ನಡೀತದೋ ಹಂಗೆ ನಡೀತಾ ಇರುತ್ತೆ. ಇದಕ್ಕೆ ನಮಗೆ ವೇದಾಂತದಲ್ಲಿ ಒಂದು ಕಥೆಯನ್ನು ಹೇಳ್ತಾರೆ. ಅಂದ್ರೆ ಜನಕ ಮಹಾರಾಜರು ಒಂದ್ಸರಿ ಅವರ ರಾಜ್ಯದ ಎಲ್ಲ ಕೆಲಸ ಚಟುವಟಿಕೆಗಳನ್ನು ಮುಳುಗಿಸ್ಬಿಟ್ಟು ಸಂಜೆ ಯಥಾ ಪ್ರಕಾರ ಅವರ ಆ ಒಂದು ನಿದ್ರಾ ಅನ್ನುವ ಆ ಕೋಣೆಯಲ್ಲಿ ಹೋಗಿ ಮಲಗಿರ್ತಾರೆ. ಎಲ್ಲ ರೀತಿಯಾದ ಅಲ್ಲಿ ಅವ್ರಿಗೆ ಕಂಫರ್ಟ್ಸ್ ಅಂತ ಏನ್ ಹೇಳ್ತೀವಿ ಎಲ್ಲ ಇರುತ್ತೆ. ಎಲ್ಲ ನೋಡ್ಕೊಂಡು ನಿದ್ರೆಗೆ ಹೋಗ್ಬಿಟ್ಟಿರ್ತಾರೆ. ನಿದ್ರೆನಲ್ಲಿ ಅವ್ರಿಗೆ ಕನಸು. ಏನ್ ಕನಸು ಅಂತ ಹೇಳಿದ್ರೆ, ಅವರ ರಾಜ್ಯವನ್ನು ವೈರಿ ರಾಜ್ಯ ಏನ್ ಮಾಡ್ಬಿಟ್ಟಿದ್ದಾನೆ, ಅದರ ಮೇಲೆ ಅವನು ಆಕ್ರಮಣ ಮಾಡ್ಬಿಟ್ಟಿದ್ದಾನೆ. ಈ ರಾಜ್ಯದ ಮೇಲೆ, ಜನಕನ ರಾಜ್ಯದ ಮೇಲೆ ಆಕ್ರಮಣ ಮಾಡ್ಬಿಟ್ಟಿದ್ದಾನೆ. ಜನಕ ರಾಜ ಸೋತು ಬಿಟ್ಟಿದ್ದಾನೆ. ಸೋತ್ ಮೇಲೆ ಅವನನ್ನು ಸಾಯಿಸಿಲ್ಲ ವೈರಿ. ಏನ್ ಮಾಡ್ದ, ನಿನ್ನನ್ನು ಅವಮಾನ ಮಾಡ್ಬೇಕು, ಹಂಗಾಗಿ ನೀನು ನಿನ್ನಿಂದ ಎಲ್ಲ ಇರುವಂತ ಸಂಪತ್ತನ್ನು ನನಗೆ ಕೊಟ್ಬಿಟ್ಟು ಭಿಕ್ಷಕನಾಗಿ ಹೋಗು ಇಲ್ಲಿಂದ ಅಂತ ರಾಜನನ್ನು ತನ್ನ ರಾಜ್ಯದ ಎಲ್ಲೆಯಿಂದ ಆಚೆ ಬೇರೆ ರಾಜ್ಯಕ್ಕೆ ಕಳಿಸ್ಬಿಡ್ತಾನೆ. ಆ ರಾಜ್ಯದಲ್ಲಿ ಬರೀ ಭಿಕ್ಷಕ. ಇವನು ಭಿಕ್ಷಕ ನಡ್ಕೊಂಡು ಹೋಗ್ತಾ ಇರ್ತಾನೆ. ಜನಕ ಆ ಬಿಸಿಲು, ಆ ಹೊಸ ಊರು, ಯಾರು ಗೊತ್ತಿಲ್ಲ, ಯಾರ ಬಗ್ಗೆನೂ ಗೊತ್ತಿಲ್ಲ, ಹೋಗ್ತಾ ಇರ್ತಾನೆ. ಹಸಿವು, ಬಾಯಾರಿಕೆ, ಇದು ಏನಪ್ಪಾ ಜೀವನ, ಹಿಂಗಾಗೋಯ್ತಲ್ವಾ, ಒಂದು ಹೊತ್ತು ಊಟನೂ ಸಿಗ್ತಾ ಇಲ್ವಲ್ಲ, ಏನ್ ದೇವ್ರೆ ಹಿಂಗಾಗೋಗಿದೆ ಅಂತ ನೋಡ್ಕೊಳ್ಳುವಾಗ ಅಲ್ಲಿ ಏನಾಗಿರುತ್ತೆ, ಒಂದ್ ಕಡೆ ಅನ್ನದಾನ ಮಾಡ್ತಾ ಇರ್ತಾರೆ, ಗಂಜಿ ಹಾಕ್ತಾ ಇರ್ತಾರೆ, ದಾನ ಮಾಡ್ತಾ ಇರ್ತಾರೆ. ಆಹಾ ಪರವಾಗಿಲ್ಲ ಅಂತೇಳಿ ಆ ಕನಸಲ್ಲಿ ಆ ಗಂಜಿಯ ಆ ಕ್ಯೂನಲ್ಲಿ ಏನಿರುತ್ತೆ ಅಲ್ಲಿ ಹೋಗಿ ನಿಂತ್ಕೊಳ್ತಾರೆ. ಅವ್ರ ಕೈನಲ್ಲಿ ಒಂದು ಬಟ್ಲು, ಇದು ಎಲೆಯನ್ನ ಬಟ್ಲು ದೊನ್ನೆ ಕೊಟ್ಟಿರ್ತಾರೆ. ಅದನ್ನ ಹಿಡ್ಕೊಂಡು ಆಹಾ ಸಿಕ್ಬಿಡುತ್ತೆ ಅಂತ ಕ್ಯೂನಲ್ಲಿ ಒಬ್ಬೊಬ್ಬರೇ ದಾಟ್ಕೊಂಡು, ಮನಸ್ಸು ಅಲ್ಲಿ ಪಡಪಡ, ಅಯ್ಯೋ ಗಂಜಿ ಇರುತ್ತೋ ಇಲ್ವೋ ಅಂತ ಒಂದು ಆ ಭೀತಿಯಲ್ಲಿ ಹೋಗ್ತಾ ಇರ್ತಾರೆ. ಅದೇ ರೀತಿಯಾಗಿ ಅವರು ದೊನ್ನೆಯನ್ನು ತೋರಿಸುವಾಗ ಅಲ್ಲಿ ಗಂಜಿ ಮುಗಿದೋಗಿರುತ್ತೆ. ಅವ್ರು ಏನ್ ಮಾಡ್ತಾನೆ, ಅದನ್ನು ವಿತರಣೆ ಮಾಡುವವರು ಸ್ವಲ್ಪ ಇವರ ಮೇಲೆ ಅನುಕಂಪದಿಂದ ಅಲ್ಲಿ ಕೆಳಗೆ ಇರುವ ಆ ಬಟ್ಲಲ್ಲಿ ಏನು ಅಂಟುಕೊಂಡಿರುತ್ತೋ, ಬಿಸಿ ಮಾಡುವಾಗ ಕೆಳಗಡೆ ಅಂಟುಕೊಂಡಿರುತ್ತಲ್ಲ, ಅದೆಲ್ಲ ತೆಗೆದು ಇವರ ದೊನ್ನೆಗೆ ಹಾಕ್ತಾನೆ. ಅಡಿ ಸಿಕ್ತು, ಪರವಾಗಿಲ್ಲ ಅಂತ ಹೇಳಿ ನೋಡಿದ್ರೆ ಅಲ್ಲಿಂದ ಒಂದು ಹಕ್ಕಿ, ದೊಡ್ಡ ಈಗಳು ಬಂದು ಇವರ ಕೈಯಿಂದ ಆ ದೊನ್ನೆಯನ್ನು, ಆ ಗಂಜಿಯನ್ನು ಎತ್ಕೊಂಡು ಹೋಗ್ಬಿಡುತ್ತೆ. ಹೋದ್ರೆ ಆಹಾ ದೇವ್ರೆ, ನಾನೇನ್ ಮಾಡ್ತೀನಿ, ಈ ಕೈನಲ್ಲಿ ಸಿಕ್ಕಿದ್ದು ಊಟನ್ನು ಹೋಗ್ಬಿಡುತ್ತಲ್ಲ ಅಂತ ಕೂಗ್ಕೊಳ್ಳುವಾಗ ಆ ಕನಸಿಂದ ಎಚ್ಚರ ಆಗ್ಬಿಡ್ತಾನೆ. ಎದ್ದು ಕೂತ್ಕೊಂಡ್ಬಿಡ್ತಾರೆ. ನೋಡಿದ್ರೆ ಯಥಾ ಪ್ರಕಾರ ಅದೇ ಅರಮನೆ, ಅದೇ ಎಲ್ಲ ತರ ಸೊಗಸುಗಳು. ಆದ್ರೆ ಭೀತಿ
ಆ ಕನಸಿನಲ್ಲಿ ಎಷ್ಟು ತದ್ರೂಪವಾಗಿತ್ತು ಅಂತ ಅದರ ಬಗ್ಗೆ ವಿಚಾರ ಶುರುವಾಗ್ಬಿಡುತ್ತೆ. ಅಂದ್ರೆ ಏನ್ ವಿಚಾರ? ಆ ಕನಸು ಸತ್ಯವೇ, ಇವಾಗ ಅರಮನೆ ಜೀವನ ಸತ್ಯವೇ ಅಂತ ಅವರಿಗೆ ಅನುಮಾನ ಬಂದ್ಬಿಡುತ್ತೆ. ಅದನ್ನೇ ಜಪ ರೀತಿಯಾಗಿ ಧ್ಯಾನ ಮಾಡ್ತಾ ಇರ್ತಾರೆ. ಅದು ಸತ್ಯವೇ, ಇದು ಸತ್ಯವೇ ಅಂತ. 9 ಗಂಟೆ ಆಗುತ್ತೆ, ಎಲ್ಲರೂ ತಿಂಡಿಗೆ ಬನ್ನಿ ಅಂತಾರೆ, ಹೋಗೋದಿಲ್ಲ. ಎಲ್ಲ ನಡಿಬೇಕಾಗಿರೋ ಚಟುವಟಿಕೆಗಳದ್ದು ಎಲ್ಲ ವಿಷಯಗಳು ತರ್ತಾರೆ ಮಂತ್ರಿಗಳು, ಇವರು ಅಲ್ಗಾಡೋದಿಲ್ಲ. ಅದು ಸತ್ಯವೇ, ಇದು ಸತ್ಯವೇ ಅಂತ ಮಂತ್ರಿ ಪಕ್ಕದಲ್ಲಿ ಬಂದು, ಏನ್ ಸ್ವಾಮಿ ಯಾವ್ದು ಸತ್ಯ ಏನು ಅಂತ ಕೇಳಿದ್ರೆ, ನೋಡಪ್ಪ ಈ ತರ ಕನಸಿನಲ್ಲಿ ನಾನು ಭಿಕ್ಷಕನಾಗ್ಬಿಟ್ಟೆ, ಅಲ್ಲಿ ಹೋಗಿ ತದ್ರೂಪವಾಗಿ ಎಲ್ಲ ಅನುಭವಿಸ್ದೆ, ಸೋಲು, ಅವಮಾನ, ಊಟ ಇಲ್ಲದೆ ಇರೋ ಸ್ಥಿತಿ. ಇವಾಗ ಎದ್ದು ನೋಡಿದ್ರೆ ನೀವೆಲ್ಲ ಇದ್ದೀರಾ, ನನಗೆ ಎಷ್ಟು ಮಾನ ಕೊಡ್ತೀರಾ, ಇವಾಗ ಅದು ಸತ್ಯವೇ, ಇದು ಸತ್ಯವೇ ಅಂತ. ಸ್ವಾಮಿ ಇದೆಲ್ಲ ನಮ್ಮಿಂದ ಆಗೋದಿಲ್ಲ ಅಂತ ಹೇಳಿ ಎಲ್ಲರೂ ಯಾರು ಅದರ ಬಗ್ಗೆ ಉತ್ತರ ಇರುವರು ಸಿಗ್ತಾರ ಅಂತ ನೋಡಿದ್ರೆ ಅಷ್ಟಾವಕ್ರರು ಸಿಗ್ತಾರೆ. ಆ ಒಂದು ಮುನಿ, ಅಷ್ಟಾವಕ್ರ ಮುನಿ ಸಿಗ್ತಾರೆ, ಅವರನ್ನು ಕರ್ಕೊಂಡ್ ಬರ್ತಾರೆ. ಅವ್ರ ಹತ್ರ ರಾಜ ಇದೇ ಪ್ರಶ್ನೆಯನ್ನು ಕೇಳ್ತಾರೆ, ಅದು ಸತ್ಯವೇ, ಇದು ಸತ್ಯವೇ ಅಂತ ಕೇಳುವಾಗ ಅಷ್ಟಾವಕ್ರರು ಕೇಳ್ತಾರೆ, ನೋಡಪ್ಪ ನೀನು ಕನಸಿನಲ್ಲೂ ನನ್ನ ಕನಸು ಯಾವಾಗ ಬಂತು ನಿನಗೆ ಅಂದ್ರೆ, ನಾನು ಗಾಢ ನಿದ್ರೆಯಲ್ಲಿರುವಾಗ ಗಾಢ ನಿದ್ರೆ ಹೋಗಿ ಕನಸು ಬಂತು ಸ್ವಾಮಿ ಅಂತಾರೆ. ಅಂದ್ರೆ ನೋಡು, ಇವಾಗ ಮೂರು ವಿಧವಾದ ಅನುಭವಗಳು ನಿನಗೆ. ಒಂದು, ಎಚ್ಚರದಲ್ಲಿ ರಾಜನಾಗಿದ್ದೆ, ಕನಸಿನಲ್ಲಿ ಭಿಕ್ಷಕನಾಗಿ ಎಲ್ಲಾ ಕಷ್ಟಗಳು ಅನುಭವಿಸ್ಬಿಟ್ಟಿದೀಯ. ಆದ್ರೆ ಗಾಢ ನಿದ್ರೆಯಲ್ಲಿ ಈ ಅನುಭವಗಳು ಏನಾದ್ರೂ ಇತ್ತಾ? ನೀನು ರಾಜನಾಗಿದ್ದೀಯೇ ಅಥವಾ ಭಿಕ್ಷಕನಾಗಿದ್ದೀಯ? ಇಲ್ಲ ಸ್ವಾಮಿ. ಅಂದ್ರೆ ಗಾಢ ನಿದ್ರೆಯಲ್ಲಿ ನಾನು ಯಾವನಾಗೂ ಇರ್ಲಿಲ್ಲ, ಏನಾಗಿದೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಸಂತೋಷವಾಗಿದ್ದೆ ಅಂತ. ಅಂದ್ರೆ ನೋಡ್ರಪ್ಪ, ಇವಾಗ 2 ಸತ್ಯಗಳಲ್ಲ, 3 ಇದೆ. ಅಂದ್ರೆ ಕನಸು, ಎಚ್ಚರ ಮತ್ತೆ ಗಾಢ ನಿದ್ರೆ, ಇವು 3ರಲ್ಲೂ ಇದ್ದಿದ್ದು ಒಂದೇ ವಸ್ತು. ಇವು 3ರಲ್ಲೂ ಇದ್ದಿದ್ದು ಅದು ಯಾರು ಅಂತ. ಅಂದ್ರೆ ಕನಸಿನಲ್ಲೂ ಇದ್ದ, ಆ ಎಚ್ಚರದಲ್ಲೂ ಇದ್ದ, ಗಾಢ ನಿದ್ರೆಯಲ್ಲೂ ಇದ್ದ, ಅವನು ಯಾರು ಅಂದ್ರೆ, ಇವರು ಒಂದ್ ಸ್ವಲ್ಪ ಯೋಚನೆ ಮಾಡ್ಬಿಟ್ಟು, ಸ್ವಾಮಿ ನಾನು ಒಬ್ಬನೇ 3 ಅವಸ್ಥೆನಲ್ಲೂ ಇದ್ದಿದ್ದು ಅಂತ ಹೇಳ್ತಾರೆ. ನೋಡಪ್ಪ, ನೀನು ಒಬ್ಬನೇ ಸತ್ಯ, ಆತ್ಮ ಒಂದೇ ಸತ್ಯ. ಕನಸಿನಲ್ಲಿ ಏನೇನು ಬಂತೋ ಅವು ಅಷ್ಟು ಸತ್ಯವಲ್ಲ, ಎಚ್ಚರದಲ್ಲಿ ಏನೇನು ಬಂತೋ ಅವು ಅಷ್ಟು ಸತ್ಯವಲ್ಲ, ಗಾಢ ನಿದ್ರೆಯಲ್ಲಿ ಇದ್ದಿದ್ದ ಅಜ್ಞಾನವೂ ಸತ್ಯವಲ್ಲ. ಇವು 3ಗೂ ಸಮವಾಗಿ ಒಂದೇ ಸಮಯ ಇದ್ದಿದ್ದ ಆತ್ಮವೇ ಸತ್ಯ. ಈ ಆತ್ಮ ವಿಚಾರ ಮಾಡು, ಆತ್ಮ ಅಂದ್ರೆ ಏನು ಅಂತ ಅರಿ, ಆವಾಗ ಸತ್ಯ ಗೋಚರವಾಗುತ್ತೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಭಗವಾನರು ನಮಗೆ ಯಾಕೆ ಕನಸನ್ನು, ಈ ಎಚ್ಚರವನ್ನು ಒಂದಾಗಿ ತಿಳ್ಕೋಬೇಕು, ಆವಾಗ ಈ 2ರಲ್ಲೂ ಇದ್ದಿದ್ದು ನಾನು ಯಾರು ಅನ್ನೋದನ್ನು ವಿಚಾರ ಮಾಡ್ತೀವಿ. ಇಲ್ಲದೆ ಹೋದ್ರೆ ಏನ್ ಮಾಡ್ತೀವಿ, ಆಹಾ ಕನಸಲ್ಲಿ ಗೋಪುರ ಬಂತು, ಕನಸಲ್ಲಿ ಬಿದ್ದೇ ಹೋಗ್ಬಿಟ್ಟೆ, ಎಲ್ಲಿ ದೊಡ್ಡ ಹಳ್ಳ, ಏನಾಗುತ್ತೋ ನಾಳೆಯಿಂದ ಇನ್ನು ಹೋಗ್ಬಾರ್ದು, ಯಾವ ಕೆಲ್ಸಕ್ಕೆ ಹೋಗ್ಬಾರ್ದು, ಈ ರೀತಿ ನಾವು ಭೇದ ಕಲ್ಪನೆ ಮಾಡಿಕೊಂಡು ಆ ಕನಸನ್ನು ನಾವು ನನಸಲ್ಲಿ, ಎಚ್ಚರದಲ್ಲಿ ಯಾವ ರೀತಿ ಉಪಯೋಗಿಸ್ಬೋದು ಅಂತ ಕಾಲವನ್ನು ವ್ಯರ್ಥ ಮಾಡ್ತೀವಿ. ಅದರ ಬದಲು ಸತ್ಯವನ್ನು ಹುಡುಕಿ, ಎಚ್ಚರದಲ್ಲೂ ಕನಸಿನಲ್ಲೂ ಗಾಢ ನಿದ್ರೆಯಲ್ಲೂ ಕೂಡ ಯಾವ ರೀತಿದ್ದು ಆತ್ಮ ಒಬ್ಬನೇ ಇದ್ದಿದ್ದು, ಆ ಆತ್ಮವನ್ನು ಕಂಡಿಡಿರಿ ಅನ್ನೋದು ಭಗವಾನರ ಉಪದೇಶ. ಅದನ್ನು ಮುಂದಿನ ಒಂದು ಪ್ರಶ್ನೋತ್ತರೆಯಲ್ಲಿ ನಮಗೆ ಸುಖವಂದ್ರೆ ಏನು ಅಂತ ಕೇಳ್ತಾರೆ. ಆವಾಗ ಆತ್ಮದ ಸ್ವರೂಪವೇ ಸುಖ ಅಂತ ಹೇಳಲಿದ್ದಾರೆ ಭಗವಾನರು. ಆ ನಿಜವಾದ ಸುಖ ಈ ಎಚ್ಚರ, ಕನಸು, ಗಾಢ ನಿದ್ರೆಯಲ್ಲಿ ಇರುವಂತಹ ಬದಲಾವಣೆ ಆಗುವಂತಹ ಸುಖವಲ್ಲ. ಬದಲಾವಣೆ ಇಲ್ಲದೆ ಇರುವಂತಹ ಆತ್ಮ ಸುಖವನ್ನು ಪಡೆಯಲು ನಾನು ಯಾರು ಅನ್ನುವ ಜ್ಞಾನ ಪಡೆಯಲೇಬೇಕು. ಅದಕ್ಕೆ ಆತ್ಮವಿಚಾರ, ನಾನು ಯಾರು ಅನ್ನುವ ಆತ್ಮವಿಚಾರವೇ ಪ್ರಧಾನ ಸಾಧನೆ ಅಂತ ಹೇಳಿರ್ತಾರೆ. ಅದನ್ನು ಒಂದು 10 ನಿಮಿಷದ ಕಾಲ ನಾವು ಅಭ್ಯಾಸ ಮಾಡೋಣ.
ಏನ್ ಮಾಡಿದೀವಿ ಅಂದ್ರೆ, ನಮಗೆ ಈ ಎಚ್ಚರದಿಂದ ಇವಾಗ ಹೀಗೆ ಕೂತ್ಕೊಳ್ತೀವಿ, ಎಚ್ಚರವನ್ನು ಕನಸಾಗಿ ಭಾವಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಎಚ್ಚರದ ಕಡೆ ನಾವು ಇಂದ್ರಿಯದ ಕಡೆ ಮನಸ್ಸನ್ನು ಬಿಡ್ತಾ ಇಲ್ಲ. ಆವಾಗ ಯೋಚನೆಗಳು ಈ ಎಚ್ಚರವನ್ನೇ ಕನಸಾಗಿ ನೋಡುವುದು ಹೇಗೆ? ಅವುಗಳನ್ನು ಯೋಚನೆಯಾಗಿ ನೋಡ್ಬಿಟ್ರೆ ನಮ್ಮ ಸ್ವರೂಪವು ಯೋಚನೆ ಸ್ವರೂಪ. ಆ ಅಹಂ ಅನ್ನೋದು ಸ್ಥೂಲ ಸ್ವರೂಪ ಇರಲ್ಲ, ಯೋಚನೆ ಸ್ವರೂಪ ಇರುತ್ತೆ. ಸೊ ಕನಸಿನಲ್ಲಿ ಹೇಗಿರ್ತೀವೋ ಆ ತರ ನಾವು ಇವಾಗ ಬರೀ ಯೋಚನೆಯನ್ನು ನೋಡ್ತೀವಿ. ಆ ಕನಸನ್ನು ಹಿಡ್ಕೋಬಾರದು ಅಲ್ವಾ? ಆ ರೀತಿಯಾಗಿ ಈ ಸೂಕ್ಷ್ಮವಾಗಿ ಬರುವ ಯೋಚನೆಗಳನ್ನು ಇದು ಯಾರಿಗೆ ಅಂತ ಕೇಳ್ಕೊಂಡ್ರೆ, ಈ ಕನಸಿನ ಹಾಗೆ ಇರುವಂತಹ ಯೋಚನೆ ನನಗೆ ಅಂತ ಬರುತ್ತೆ. ನಾನು ಯಾರು? ಯಾಕೆಂದ್ರೆ ಆತ್ಮವೇ ಸತ್ಯವಲ್ವೇ? ನಾನು ಯಾರು ಅಂತ ಕೇಳಿದಾಗ, ಸುಷುಪ್ತಿಯಲ್ಲಿ ಹೇಗೆ ನಾನು ಸುಮ್ಮನೆ ಚಲನೆ ಇಲ್ದಲೇ ಇತ್ತೋ ಆ ರೀತಿಯಾಗಿ ಈವಾಗಲೂ ಚಲನೆ ಇಲ್ದಲೇ ಸ್ಟಿಲ್ ಸುಮ್ಮನೆ ಇರುವುದು ಕಲಿತದೆ. ಈ ರೀತಿಯಾಗಿ ನಾನು ಅನ್ನೋದು ಚಲನೆ ಇಲ್ದಲೆ ಬಿ ಸ್ಟಿಲ್ ಅಂತ ಭಗವಾನ್ ಹೇಳೋ ತರ ಇರುವ ಅಭ್ಯಾಸವನ್ನು ಮಾಡ್ತಾ ಮಾಡ್ತಾ ಒಳಗಿರುವ ವಾಸನೆಗಳೆಲ್ಲ ಕರಗುತ್ತಾ ಆತ್ಮ ಸ್ವರೂಪದಲ್ಲೇ ನೆಲೆಯಾಗಿ ನಿಲ್ಲುವ ಆ ಒಂದು ಅಭ್ಯಾಸ ಕೈಗೂಡುತ್ತೆ ಅಂತ ಭಗವಾನ್ ಹೇಳ್ತಾರೆ. ಅಲ್ಲಿವರೆಗೂ ಯೋಚನೆಗಳು ಎದ್ದಾಗ ಈ ಯೋಚನೆಯನ್ನು ಹಿಂಬಾಲಿಸಿದಲೇ ಈ ಯೋಚನೆ ಯಾರಿಗೆ ಅಂತ ಕೇಳ್ಕೊಂಡ್ರೆ ನನಗೆ ಅಂತ ಬರುತ್ತೆ. 3 ಅವಸ್ಥೆಗಳಲ್ಲೂ ಇರುವಂತಹ ಈ ನಾನು ಯಾರು ಅಂತ ವಿಚಾರ. ಒಂದು 10 ನಿಮಿಷ ಅಭ್ಯಾಸ ಮಾಡೋಣ.
नमो भगवते श्रीरमणाय नमो ನಮೋ ರಮಣ. ಧನ್ಯವಾದಗಳು ಸರ್. ಈಗ ದಿಲೀಪ್ ಸಿಂಹರವರಿಂದ ಮಾತುಕತೆ ಆತ್ಮವಿಚಾರ ಮುಂದುವರೆದ ಭಾಗವಾಗಿ ಈ ಪುಸ್ತಕ ನಾವು ಕೆಲವು ವಾರ ಇದ್ದೇವೆ. ಅದರ ಬಗ್ಗೆ ಮುಂದಿನ ಭಗವಾನರು ಕೊಟ್ಟಿರುವಂತಹ ಧ್ಯಾನದ ಬಗ್ಗೆ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಇದನ್ನು ಸಂಗ್ರಹಿಸಿರುವುದು
ನಮ್ಮ ಸ್ಥಾಪಕರಾದಂತಹ, ನಮ್ಮ ಸಂಸ್ಥೆಯ ಸ್ಥಾಪಕರಾದಂತಹ AR ನಟರಾಜನ್ ಈ ವಾರ ನಮಗೆ 3ನೇ ಪ್ರಶ್ನೆಯನ್ನ ನೋಡುವ ಭಾಗ್ಯ ಬಂದಿದೆ. 3ನೇ ಪ್ರಶ್ನೆ ಹೀಗಿದೆ: ಧ್ಯಾನ ಎಂದರೇನು ಎಂಬುದು ಪ್ರಶ್ನೆ. ಮಹರ್ಷಿಗಳ ಉತ್ತರ: ಧ್ಯಾನ ಎಂಬ ಪದ ಯಾವುದಾದರೂ ವಸ್ತುವನ್ನು ಕುರಿತು ಪರ್ಯಾಲೋಚನೆಯನ್ನು ಸೂಚಿಸುತ್ತದೆ. ಆದರೆ ನಿಧಿಧ್ಯಾಸನವು ಆತ್ಮವಿಚಾರಕ್ಕೆ ಉಪಯೋಗವಾಗುತ್ತದೆ. ಆತ್ಮ ಸಾಕ್ಷಾತ್ಕಾರ ಆಗುವವರೆಗೂ ತ್ರಿಪುಟಿ ಅಂದರೆ ಜ್ಞಾನ, ಜ್ಞೇಯ ಮತ್ತು ಜ್ಞಾನ, ಈ ಜ್ಞೇಯ ಮತ್ತು ಜ್ಞಾನ ದೃಢವಾಗಿರುತ್ತದೆ. ಸಾಧಕನ ದೃಷ್ಟಿಯಲ್ಲಿ ಧ್ಯಾನ ಮತ್ತು ಎರಡೂ ಒಂದೇ, ಏಕೆಂದರೆ ಅವುಗಳಲ್ಲಿ ತ್ರಿಪುಟಿ ಇದೆ ಮತ್ತು ಅದು ಭಕ್ತಿ ಅಂತ ಭಗವಾನರು ಇಲ್ಲಿ ಉಪದೇಶವನ್ನು ಮಾಡಿರ್ತಾರೆ. ಭಗವಾನರ ಉಪದೇಶವನ್ನು ಮತ್ತೊಮ್ಮೆ ಓದ್ತೇನೆ. ಧ್ಯಾನ ಎಂದರೆ ಏನು ಅನ್ನುವುದು ಪ್ರಶ್ನೆ. ಭಗವಾನರ ಉತ್ತರ: ಧ್ಯಾನ ಎಂಬ ಪದ ಯಾವುದಾದರೂ ವಸ್ತುವನ್ನು ಕುರಿತು ಪರ್ಯಾಲೋಚನೆ ಎಂದು ಸೂಚಿಸುತ್ತದೆ. ಆದರೆ ನಿಧಿಧ್ಯಾಸನವು ಆತ್ಮವಿಚಾರಕ್ಕೆ ಉಪಯೋಗವಾಗುತ್ತದೆ. ಆತ್ಮ ಸಾಕ್ಷಾತ್ಕಾರ ಆಗುವವರೆಗೂ ತ್ರಿಪುಟಿ ಅಂದ್ರೆ ಜ್ಞಾತ, ಜ್ಞೇಯ, ಜ್ಞಾನ ಅನ್ನುವ ಈ ತ್ರಿಪುಟಿಯಾಗುತ್ತೆ. ತ್ರಿಪುಟಿ ದೃಢವಾಗಿರುತ್ತದೆ. ಸಾಧಕನ ದೃಷ್ಟಿಯಲ್ಲಿ ಧ್ಯಾನ ಮತ್ತು ನಿಧಿಧ್ಯಾಸನ ಎರಡೂ ಒಂದೇ, ಏಕೆಂದರೆ ಅವುಗಳಲ್ಲಿ ತ್ರಿಪುಟಿ ಇದೆ ಮತ್ತು ಭಕ್ತಿಗೆ ಸಮಾನವಾಗಿದೆ ಅಂತ ಉತ್ತರವನ್ನು ಕೊಟ್ಟಿರ್ತಾರೆ. ಇದು ಭಗವಾನ ಕೃಪೆಯಿಂದ ಇವತ್ತು ಬೆಳಗ್ಗೆ ನಾನು ರಮಣರ ಮಾತುಕತೆ ಅನ್ನುವ ಪುಸ್ತಕವನ್ನು ಓದ್ತಾ ಇದ್ದಾಗ ಮಾತುಕತೆ 52 ಈ ಪ್ರಶ್ನೆ ಬಂದಿರುತ್ತೆ. ಅದನ್ನೇ ಇಲ್ಲಿ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಈ 52ನೇ ಮಾತುಕತೆಯಲ್ಲಿ ಕೊಂಕನಾಡದಿಂದ ಒಬ್ರು ಬಂದಿರುವಂತ ವ್ಯಕ್ತಿ ಭಗವಾನರಿಗೆ ಮನಸ್ಸು ಕೆಲವೊಮ್ಮೆ ಚೆನ್ನಾಗಿರುತ್ತೆ, ಕೆಲವು ಕೆಲವು ದಿನ ತುಂಬಾ ಬೇರೆ ರೀತಿಯಲ್ಲಿ ವಿಭಿನ್ನವಾಗಿರುತ್ತೆ, ತುಂಬಾ ಚೆನ್ನಾಗಿರೋದಿಲ್ಲ, ಏನೋ ಒಂದು ಗೊಂದಲದ ಮಯವಾಗಿರುತ್ತೆ. ಈ ರೀತಿ ಯಾಕೆ ಮೇಲೆ ಕೆಳಗೆ ಅಥವಾ ಬದಲಾಗ್ತಾ ಇರುತ್ತೆ ಅಂದಾಗ ಭಗವಾನರು ತ್ರಿಗುಣಗಳ ಬಗ್ಗೆ ಹೇಳಿರ್ತಾರೆ. ನಾನು ಈ ತ್ರಿಗುಣದ ಬಗ್ಗೆ ಕೆಲವು ಪ್ರಶ್ನೆಗಳಿತ್ತು, ಭಗವಾನರು ಏನು ಉತ್ತರ ಕೊಟ್ಟಿದ್ದಾರೆ ಅಂತ ಮಾತುಕತೆಯಲ್ಲಿ ಹುಡುಕ್ತಾ ಇದ್ದಾಗ ಇದು ಮೊದಲನೇ ಮಾತುಕತೆ ಆಗಿತ್ತು. ಇದರಲ್ಲಿ ಬರುವ ಪ್ರಶ್ನೆ, ಭಗವಾನರನ್ನ ಅವರು ಕೇಳ್ತಾರೆ, ಮನಸ್ಸಿನ ಸ್ಥಿತಿಯನ್ನು ಕೇಳಿದ ಮೇಲೆ ಹೃದಯದ ಬಗ್ಗೆ ಕೇಳ್ತಾರೆ, ಜೀವಭಾವದ ಬಗ್ಗೆ ಕೇಳ್ತಾರೆ. ಹಾಗೆ ಮುಂದುವರಿಸ್ಕೊಂಡು ಹೋಗಿ ಅವರು ಧ್ಯಾನದ ಬಗ್ಗೆ ಭಗವಾನರಿಗೆ ಪ್ರಶ್ನೆಯನ್ನ ಕೇಳಿರ್ತಾರೆ. ಇಲ್ಲಿ ಭಗವಾನರು ಧ್ಯಾನ ಅಂದರೆ ಏನು ಅಂತ ಸಾಧಕನ ದೃಷ್ಟಿಯಿಂದ ಸ್ಪಷ್ಟತೆಯನ್ನ ಕೊಟ್ಟಿರ್ತಾರೆ. ಅಷ್ಟನ್ನೇ ಕೊಡದೆ ಇದರ ಆತ್ಮದ ದೃಷ್ಟಿಯಿಂದ ಇದರ ಸೀಮಿತವೇನು, ಅಂದ್ರೆ ಇದರ ಎಲ್ಲಿಯವರೆಗೆ ಅದು ನಮಗೆ ಉಪಯೋಗ ಅನ್ನುವುದನ್ನು ಸಹ ಸೂಕ್ಷ್ಮವಾಗಿ ಪರಿಚಯ ಮಾಡಿಕೊಟ್ಟಿರ್ತಾರೆ. ಆಮೇಲೆ ಯಾಕೆ ಅಂತಂದ್ರೆ ಈ ಧ್ಯಾನ ಅನ್ನೋದು ಯಾವುದಾದರೂ ಒಂದು ವಸ್ತುವನ್ನ ಕುರಿತಿರುತ್ತದೆ. ಇಲ್ಲಿ ಭಗವಾನರು ಪರಿಚಯ ಮಾಡ್ತಿದ್ದಾರೆ. ಯಾವ್ದಾದ್ರು ನಾನು ಧ್ಯಾನ ಮಾಡ್ತಾ ಇದ್ದೇನೆ ಅಂತಂದ್ರೆ ಇಲ್ಲ ಒಂದು ಆಲೋಚನೆಯ ಬಗ್ಗೆಯೋ ಅಥವಾ ಒಂದೇ ಆಲೋಚನೆಯ ಬಗ್ಗೆಯೋ ಅಥವಾ ಒಂದು ವಸ್ತುವಿನ ಬಗ್ಗೆಯೋ ಅಥವಾ ಒಂದು ವಿಚಾರದ ಬಗ್ಗೆಯೋ ನಾನು ಪೂರ ಏಕಾಗ್ರತೆಯಿಂದ ಮಾಡುವ ಕೆಲಸವೇ ಧ್ಯಾನ. ಇದನ್ನೇ ನೋಡ್ತಾ ಇದ್ದಾಗ, ಮಾತುಕತೆಯಲ್ಲಿ ನೋಡ್ತಾ ಇದ್ದಾಗ ಭಗವಾನರು ಹೇಳ್ತಾರೆ, ಆ ಏಕಾಗ್ರತೆ ಎಷ್ಟರ ಮಟ್ಟಿಗೆ ಹೋಗುತ್ತೆ, ಎಷ್ಟೊತ್ತು ಏಕಾಗ್ರನಾಗಿ ಒಂದೇ ವಸ್ತುವಿನ ಬಗ್ಗೆ ನಾನು ಯೋಚನೆ ಮಾಡಬಹುದು ಅನ್ನುವುದು ಧ್ಯಾನದ ಉತ್ಕೃಷ್ಟತೆ ಅಂತ ಹೇಳಿರ್ತಾರೆ. ಧ್ಯಾನ ಚೆನ್ನಾಗಿ ಅಭ್ಯಾಸವಾಗಿದೆ ಒಬ್ಬರಿಗೆ ಅಂತಂದ್ರೆ ಅವರಿಗೆ ಒಂದು ವಿಷಯದ ಬಗ್ಗೆ ತಾದಾತ್ಮ್ಯತೆ ಎಷ್ಟೊತ್ತು ಬೇಕಾದ್ರೂ ಆ ವಸ್ತುವನ್ನೇ ಅಥವಾ ಆ ವಿಷಯವನ್ನೇ ಗಮನವನ್ನಿಟ್ಟುಕೊಂಡು ಇರೋದಕ್ಕೆ ಸಾಧ್ಯವಾದರೆ ಅದು ಧ್ಯಾನದ ಉತ್ಕೃಷ್ಟತೆ ಅಂತ ಹೇಳಿರ್ತಾರೆ. ಆದ್ರೆ ನಾವು ಯಾವುದೇ ಒಂದು ವಸ್ತುವನ್ನ ನೋಡ್ತಾ ಇದ್ದೇವೆ, ಯಾವುದೋ ಒಂದು ವಿಷಯವನ್ನ ಏಕಾಗ್ರತೆಯಿಂದ ನೋಡಿದ್ದೇವೆ ಅಂತಂದ್ರೆ ನಾವು
ಆ ತ್ರಿಪುಟಿ ಇದೆಯಲ್ಲ, ಅಂದ್ರೆ ನೋಡುವವನು, ನೋಡುವ ಪ್ರಕ್ರಿಯೆ ಮತ್ತು ನೋಡುತ್ತಿರುವ ವಸ್ತು, ಇವು ಮೂರು ಇರಲೇಬೇಕು. ಆದ್ದರಿಂದ ಇನ್ನೂ ಅನಾತ್ಮ ವಸ್ತುವಿನ ಕಡೆಯೇ ಗಮನ ಇದೆ ಅಂತ ನಾವು ತಿಳ್ಕೊಬೇಕಾಗತ್ತೆ. ಆಗತ್ತ ಧ್ಯಾನ ಕೆಟ್ಟದೆ ಅಂತಂದ್ರೆ ಖಂಡಿತ ಇಲ್ಲ. ಯಾಕಂದ್ರೆ ನಮಗೆ ಆ ಏಕಾಗ್ರತೆ ಒಂದೇ ವಸ್ತುವಿನ ಮೇಲೆ ಆತ್ಮೀಯತೆಯನ್ನು ಇಡುವ, ನಾವು ಸಾಮಾನ್ಯವಾಗಿ ನೋಡ್ತೇವೆ ಬೆಳಗ್ಗೆ ಎಚ್ಚರದಲ್ಲಿ ಬೆಳಗ್ಗೆಯಿಂದ ಸಂಜೆ ಹಲವಾರು ವಸ್ತು ವಿಷಯದ ಕಡೆ ಮನಸ್ಸು ಹರಿದೋಗ್ತಾ ಇರುತ್ತೆ. ಕೆಲವು ಸಲ ಉತ್ತಮವಾದ ವಸ್ತುಗಳ ಕಡೆ ಹೋಗುತ್ತೆ, ಕೆಲವೊಮ್ಮೆ ಪ್ರಯೋಜನವಿಲ್ಲದಂತಹ ವಸ್ತುಗಳ ಕಡೆ ಗಮನ ಹೋಗ್ತಾ ಇರುತ್ತೆ. ಈ ರೀತಿ ಏರಿಳಿತಗಳನ್ನ ನಾವು ಅಂತ್ಯ ಮಾಡಬೇಕು ಅಂದ್ರೆ ಆ ಮನಸ್ಸಿಗೆ ಧ್ಯಾನವನ್ನೇ, ಆ ಧ್ಯಾನ ಮೂಲಕ ಏಕಾಗ್ರತೆ ಬರುತ್ತೆ. ಆ ಏಕಾಗ್ರತೆ ಎಷ್ಟರ ಮಟ್ಟಿಗೆ ಹೋಗ್ಬೇಕು ಅಂತಾನು ಭಗವಾನ್ರು ಹೇಳಿದ್ದಾರೆ. ಅದು ಒಂದೇ ವಸ್ತು ವಿಷಯವನ್ನ ಯಾವಾಗ ತಾದಾತ್ಮ್ಯವಾಗಿ ಎಷ್ಟು ಬೇಕಾದ್ರೂ ಅದರ ಕಡೆನೇ ಗಮನ ಇಟ್ಕೊಂಡು ಕೂತ್ಕೊಳ್ಳಕ್ಕಾಗತ್ತೆ. ಅದನ್ನ ಭಗವಾನರು ಹೇಳಿದ್ದಾರೆ, ಧ್ಯಾನದ ಉತ್ಕೃಷ್ಟತೆ ಅಂತ ಹೇಳಿದ್ದಾರೆ. ಆ ಧ್ಯಾನ, ಆ ತರ ಧ್ಯಾನ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾದದ್ದು ಏನಪ್ಪ, ಬಹಿರ್ಮುಖವಾಗೇ ಇದೆ, ಯಾವುದೋ ವಸ್ತು ಇದೆ, ನೋಡುವ ಪ್ರಕ್ರಿಯೆ ಇದೆ, ನೋಡುವವನು ಇದ್ದಾನೆ. ಹಾಗಾಗಿ ಈ ತ್ರಿಪುಟಿಗಳು ಗಳಿದೆ, ಆ ತ್ರಿಪುಟಿಯ ಭೇದವಿದೆ. ಅದು ನಿಧಿಧ್ಯಾಸಕ್ಕೂ ಒಬ್ಬ ಸಾಧಕನ ದೃಷ್ಟಿಯಿಂದ ಧ್ಯಾನಕ್ಕೂ ನಿಧಿಧ್ಯಾಸಕ್ಕೂ ವ್ಯತ್ಯಾಸವಿದೆ. ಮತ್ತೊಮ್ಮೆ ಇಲ್ಲಿ ಭಗವಾನರು ನಮಗೆ ಸೂಕ್ಷ್ಮವಾಗಿ ಪರಿಚಯ ಮಾಡ್ಕೊಳ್ತಾ ಇದ್ದಾರೆ. ನಾವು ಈ ಧ್ಯಾನತಿರೋನು ಯಾರು, ನಾನು ಅಂದರೆ ಯಾರು ಅಂತ ವಿಚಾರ ಮಾಡಿದಾಗ, ನಾನೀ ದೇಹನೇ, ನಾನೀ ಮನಸ್ಸೆ, ನಾನೀ ಈ ರೀತಿ ಪ್ರಶ್ನೆ ಮಾಡ್ತಾ ಹೋದಾಗ, ವಿಚಾರ ಅಂದ್ರೆ ಯಾವುದನ್ನು ಶ್ರವಣ ಮಾಡಿ ಅದನ್ನ ಮನನ ಮಾಡಿ ವಿಚಾರ ಮಾಡಿದಾಗ ಅದು ನಿರ್ಧಾರವಾಗುತ್ತೆ. ಆಗಲೂ ಸಹ ನಾವು ಹೊರಮುಖವಾಗೇ ಇದ್ದೇವೆ. ಆಗಲೂ ನಾನು ವಿಚಾರ ಮತ್ತೆ ವಿಚಾರದ ಪ್ರಕ್ರಿಯೆ ಎಂಬ ತ್ರಿಪುಟಿ ಇದೆ. ಆದ್ರೂ ಅದು ಒಂದು ರೀತಿಯಾದ ಆತ್ಮ ವಿಚಾರಕ್ಕೆ ಉಪಯೋಗವಾಗುತ್ತೆ. ಆದ್ರೆ ಇಲ್ಲಿ ಮುಂದೆ ಭಗವಾನರು ಹೋಗಿ ಹೇಳ್ತಾರೆ, ಆತ್ಮ ಸಾಕ್ಷಾತ್ಕಾರವರೆಗೂ ಈ ತ್ರಿಪುಟಿ ಇದ್ದೇ ಇರುತ್ತೆ. ಅಂತಂದ್ರೆ ನಾವು ಧ್ಯಾನವನ್ನ ಮಾಡ್ತಾ ಇರ್ಲಿ ಅಥವಾ ಆತ್ಮ ವಿಚಾರವನ್ನಾಗಿ ಅದು ನಮಗೆ ತ್ರಿಪುಟಿ ಅನುಭವ ಇದ್ದೇ ಇರುತ್ತೆ. ಎಲ್ಲಿಯವರೆಗೆ ಅಂದ್ರೆ ಸಾಕ್ಷಾತ್ಕಾರವಾಗುವವರೆಗೆ ಅಂತ ಹೇಳ್ತಾರೆ. ಆತ್ಮ ಸಾಕ್ಷಾತ್ಕಾರ ಅಂತಂದ್ರೇನು? ಆತ್ಮನಲ್ಲಿ ಆತ್ಮನಾಗಿ ನಿಲ್ಲುವುದೇ ಪ್ರಕಾರ ಆತ್ಮ ಸಾಕ್ಷಾತ್ಕಾರ. ಯಾವುದೋ ಒಂದು ವಸ್ತು ವಿಷಯವನ್ನ ತಿಳಿದುಕೊಂಡಂತೆ ಆತ್ಮನನ್ನ ಒಂದು ವಸ್ತುವಿನಂತೆ ನೋಡುವುದು ಆತ್ಮ ಸಾಕ್ಷಾತ್ಕಾರ ಅಲ್ಲ. ಆತ್ಮನ ಸ್ವರೂಪವೇನು, ಅದು ಹೇಗಿದೆ, ಅದರ ಸ್ವರೂಪವನ್ನು ತಿಳಿದು ಆ ಸ್ವರೂಪದಲ್ಲೇ ನಿಲ್ಲುವುದು. ಅದಕ್ಕೆ ಏಕಾಗ್ರತೆ ಬೇಕು. ಏಕಾಗ್ರತೆ ಮಾಡಿದ್ರೆ ಅಂದ್ರೆ ಧ್ಯಾನದಲ್ಲಿ ಏನ್ ಹೇಳಿದ್ರು ಭಗವಾನರು, ಅದು ಸತತವಾಗಿ ಮಾಡ್ತಾ ಬಂದಿದ್ದಾಗ ಆ ಏಕಾಗ್ರತೆ ಬರುತ್ತೆ. ಅಂತಹ ಮನಸ್ಸಿಗೆ ಆಗ ಆ ಆತ್ಮದ ಸ್ವರೂಪದ ಬಗ್ಗೆ ಪರಿಚಯ ಮಾಡಿಕೊಟ್ಟಾಗ ಅದು ಆ ವಸ್ತು ದಾಟಿ ಆತ್ಮನಲ್ಲಿ ಆತ್ಮನಾಗಿ ನಿಲ್ಲುವಂತಹ ಶಕ್ತಿಯನ್ನ ಹೊಂದಿರುತ್ತೆ. ಸ್ವರೂಪ ಅಂದರೆ ಏನು ಅನ್ನುವುದರ ಬಗ್ಗೆ ಸೂಕ್ಷ್ಮವಾಗಿ ಹೇಳಬೇಕು ಅಂತಂದ್ರೆ, ಈಗ ನಾವು ಒಂದು ಮಡಕೆಯನ್ನ ನೋಡಿರ್ತೇವೆ ಅಥವಾ ಒಂದು ಬೌಲನ್ನ ನೋಡಿರ್ತೇವೆ. ಅದು ನೋಡಕ್ಕೆ ಒಂದು ಮಡಕೆ, ಇನ್ನೊಂದು ಬೌಲ್, ಇನ್ನೇನೋ ಒಂದು ಪಾತ್ರೆ, ಈ ರೀತಿ ಹಲವು ನಾಮ ರೂಪ ಮತ್ತೆ ಉಪಯೋಗದಿಂದ ಅದು ಬೇರೆ ಬೇರೆ ಆಗಿದ್ರು ಅವೆಲ್ಲವೂ ಮೂಲ ಸ್ವರೂಪ ಏನು ಅಂತ ಕೇಳಿದ್ರೆ ಅಣ್ಣೇ ಆಗಿರುತ್ತೆ. ಅದೇ ರೀತಿ ಈ ಪ್ರಪಂಚದ ಎಲ್ಲವರ ಸ್ವರೂಪವು, ನಮ್ಮ ಸ್ವರೂಪವು ಏನು ಅಂತ ಕೇಳಿದ್ರೆ ಆತ್ಮವೇ ಆಗಿರುತ್ತೆ. ಆದ್ದರಿಂದ ಆ ಮೂಲ ವಸ್ತು ಏನಿದೆ, ಆ ಮೂಲ ಯಾವುದರಿಂದ ಇದೆಲ್ಲವೂ ಆಗಿದೆಯೋ ಅದನ್ನ ತಿಳಿದುಕೊಳ್ಳುವುದೇ ಬಹಳ ಮುಖ್ಯವಾದ ವಿಷಯ. ಅದನ್ನೇ
ಆತ್ಮ ಸ್ವರೂಪ ಅದೇ ಆತ್ಮ ಆಗಿರುತ್ತೆ. ಈ ಪ್ರಪಂಚಕ್ಕೆಲ್ಲ ಕಾರಣವಾಗಿರುವುದು ಆ ಆತ್ಮವೇ ಆಗಿರುತ್ತೆ. ಈ ನನಗೂ ಕಾರಣವಾಗಿರುವುದು ಆತ್ಮವೇ ಆಗಿರುತ್ತೆ. ಆತ್ಮದಿಂದಲೇ ಇವೆಲ್ಲವೂ, ಆತ್ಮದ ಒಂದು ಭಾಗ, ಒಂದು ರೂಪವೇ ಈ ದೇಹ. ಹೀಗೆ ನಾಮ ರೂಪ ಕ್ರಿಯೆಯಿಂದ ಬೇರೆ ಬೇರೆಯಾಗಿ ಕಂಡರೂ ಮೂಲತಃ ಅದು ಆಗಿದೆ. ಅಂತಹ ಆತ್ಮವನ್ನ ತಿಳಿದುಕೊಳ್ಳುವುದಕ್ಕೆ ನಿಧಿಧ್ಯಾಸನ ಮುಖ್ಯ. ಅಂದರೆ ಶ್ರವಣವನ್ನ ಮಾಡಬೇಕು. ರಮಣರು ಉಪದೇಶ ಮಾಡ್ತಾರೆ, ಅದನ್ನ ಶ್ರವಣ ಮಾಡಬೇಕು, ಅದರ ಬಗ್ಗೆ ವಿಚಾರ ನಿಧಿಧ್ಯಾಸ ಮನನ ಮಾಡಬೇಕು. ಅದು ಮಾಡಿದಾಗ ದೃಢತೆ ಬರುತ್ತೆ, ಹೌದು ನನ್ನ ಅನುಭವದಲ್ಲೂ ಇದೆ ಅನ್ನಿಸ್ತಾ ಇದೆ ಅಂತ. ಆಮೇಲೆ ಅದರ ಬಗ್ಗೆ ಮಾಡಬೇಕು, ಧ್ಯಾನವನ್ನ ಮಾಡಬೇಕು. ಆಗಿಂದ ಧ್ಯಾನ ಮತ್ತೆ ನಿಧಿಧ್ಯಾಸನ ಬೇರೆ ಬೇರೆ ಅಲ್ಲ, ಆದ್ರೆ ಅದು ಬಹಳ ಮುಖ್ಯ. ಅದು ನಮಗೆ ಏಕಾಗ್ರತೆಯನ್ನ ತಂದುಕೊಡುತ್ತೆ. ಅಂತಹ ಏಕಾಗ್ರತೆ ಉತ್ಕೃಷ್ಟವಾದ ಒಂದೇ ವಸ್ತುವಿನಲ್ಲಿ ಸದಾ ನಿಲ್ಲುವ ಶಕ್ತಿಯನ್ನು ಪಡೆದಾಗ ಅದಕ್ಕೆ ಆ ಬಗ್ಗೆ ಉಪದೇಶ. ಆತ್ಮ ಅಂದ್ರೆ ಎಲ್ಲದರ ಸಾರ ಸ್ವರೂಪವಾಗಿದೆ, ಹಾಗಾಗಿ ನನ್ನಲ್ಲೂ ಅದೇ ಸಾರ ಸ್ವರೂಪವಾಗಿದೆ. ಅದು ಹೇಗಿದೆ ಅಂತ ತಿಳ್ಕೊಂಡ ಅದು ಸಚ್ಚಿದಾನಂದ ಸ್ವರೂಪವಾಗಿದೆ ಅರ್ಥವಾದಾಗ ಅದು ಅಲ್ಲಿ ಹೋಗಿ ಅದನ್ನ ಗಟ್ಟಿಯಾಗಿ ಅಲ್ಲೇ ನಿಂತಾಗ ಆಗ ನಮಗೆ ಈ ಜ್ಞಾನ ಜ್ಞೇಯ ಜ್ಞಾತೃ ಅನ್ನುವ ಈ ತ್ರಿಪುಟಿ ಹೊರಟೋಗುತ್ತೆ. ಯಾಕಂದ್ರೆ ನೋಡುತ್ತಿರುವ ನೋಡುತ್ತಿರುವ ಪ್ರಕ್ರಿಯೆ ಎಲ್ಲ ಮೂರು ಒಂದಾಗ್ಬಿಡೋದ್ರಿಂದ ಅಲ್ಲಿ ಈ ತ್ರಿಪುಟಿ ಇರಲ್ಲ. ಈ ಆಲೋಚನೆಯ ವಿಷಯದಲ್ಲಿ ಆಗಲ್ಲ. ಆಲೋಚನೆ ಅನ್ನೋದು ಒಂದು ವಸ್ತು, ನೋಡುತ್ತಿರೋನು ನಾನು ಅನ್ನೋ ಭೇದ ಇರುತ್ತೆ. ಆದ್ರೆ ಆತ್ಮನಲ್ಲಿ ಆತ್ಮನಾಗಿ ನಿಂತಾಗ ಅಲ್ಲಿ ಎಲ್ಲದರ ಮೂಲಕ್ಕೆ ಹೋದಾಗ ಅಲ್ಲಿ ಅನ್ಯ ಇಲ್ದಲೇ ಇರೋದ್ರಿಂದ ಆಗ ನಮಗೆ ಅಲ್ಲಿ ಆತ್ಮನಾಗಿ ನಿಲ್ಲುವುದು ಅಂತ ಭಗವಾನ್ರು ಏನ್ ಹೇಳ್ತಾ ಇದ್ದಾರೆ ಅದರ ಸ್ಪಷ್ಟತೆ ಗೊತ್ತಾಗುತ್ತೆ. ಅಲ್ಲಿ ಅನ್ಯ ಭಾವ ಬರೋದಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಹೇಳ್ತಿದ್ದಾರೆ ಅಂದ್ರೆ ಸಾಧಕನಾದವನು ಸಾಧನೆಯನ್ನು ಮಾಡ್ತಾ ಇದ್ದಾಗ ಧ್ಯಾನ ಮತ್ತು ನಿಧಿಧ್ಯಾಸ ಎರಡು ಒಂದೇ ಅಂತ ಹೇಳ್ತಾ ಇದ್ದಾರೆ. ಎರಡರಲ್ಲೂ ತ್ರಿಪುಟಿ ಇರುತ್ತೆ, ಆದ್ರಿಂದ ಎರಡು ಒಂದೇ. ಆದ್ರೆ ಒಂದು ಆ ಏಕಾಗ್ರತೆಯನ್ನ ಪಡೆದು ಆತ್ಮ ಸ್ವರೂಪ ಲಕ್ಷಣವನ್ನ ತಿಳ್ಕೊಂಡು ಆ ಸ್ವರೂಪ ಲಕ್ಷಣದಲ್ಲಿ ಏಕಾಗ್ರತೆಯನ್ನ ಮಾಡಿ ಮನಸ್ಸನ್ನ ಅಲ್ಲಿ ನಿಲ್ಲಿಸ್ಬಿಟ್ರೆ ಆಗ ತ್ರಿಪುಟಿಗಳೆಲ್ಲ ಕೊನೆಯಾಗಿ ಅಲ್ಲಿ ಕೇವಲ ಆತ್ಮ ಮಾತ್ರ ಬೆಳಗ್ತಾ ಇರ್ತಾನೆ. ಎಲ್ಲಿಯವರೆಗೂ ಈ ತ್ರಿಪುಟಿಗಳು ಇದೆಯೋ ಅದು ಭಕ್ತಿ ಸಮಾನವಾದದ್ದು. ಭಕ್ತಿಯಲ್ಲೂ ನಾನು ಭಕ್ತ, ನನ್ನ ಆರಾಧ್ಯ ದೈವ ಬೇರೆಯವರು, ಬೇರೆ ಒಂದು ದೈವ ಅನ್ನುವಂತೆ ಹೇಗೆ ಭೇದ ಇರುತ್ತೋ ಹಾಗೆ ಕೂಡ ಧ್ಯಾನದಲ್ಲಿ ಅಥವಾ ಈ ನಿಧಿಧ್ಯಾಸದಲ್ಲಿ ಆದರೆ ಅದು ದೃಢತೆ ಆಗಿ ಏಕಾಗ್ರತೆ ಉತ್ಕೃಷ್ಟಕ್ಕೆ ಹೋದಾಗ ಆ ಏಕಾಗ್ರತೆ ಇರುವ ಮನಸ್ಸಿಗೆ ಆತ್ಮದ ಸ್ವರೂಪ ಲಕ್ಷಣವನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಂಡಾಗ ಆ ಸ್ವರೂಪ ಲಕ್ಷಣವನ್ನೇ ಅದು ದೃಢವಾಗಿ ಅಲ್ಲೇ ನಿಂತಾಗ ಅದು ಆತ್ಮ ಸಾಕ್ಷಾತ್ಕಾರ. ಆವಾಗ ಅದಕ್ಕೆ ಅನಾತ್ಮ ವಸ್ತುಗಳ ಪರಿಚಯ ಆಗುತ್ತೆ. ಆತ್ಮವನ್ನು ಬಿಟ್ಟು ಇನ್ನೆಲ್ಲವೂ ಅನಾತ್ಮ. ಕ್ರಿಯೆ ಇವೆಲ್ಲವೂ ಅನಾತ್ಮ, ಎಲ್ಲವೂ ಕೇವಲ ಆತ್ಮವೇ ಆಗಿದೆ. ನಮಗೆ ಯಾವುದೇ ಒಂದು ಅನುಭವಕ್ಕೆ ಬಂದಾಗ ನಮಗೆ ಅನಾತ್ಮ ವಸ್ತುವಿನ ಜೊತೆ ಆತ್ಮದ ಸಂಬಂಧ ಇರುತ್ತೆ. ಅದಕ್ಕೆ ಭಗವಾನರು ನಾನು ಅನ್ನುವುದು ಆತ್ಮ ಮತ್ತೆ ಅನಾತ್ಮ. ದೇಹ ಅನ್ನೋದು ಅನಾತ್ಮವಾದ್ರೆ ಆತ್ಮದ ಒಂದು ಲಕ್ಷಣ ಇದೆ, ಇರುವಿಕೆಯ ಲಕ್ಷಣ ಇದೆ, ಎರಡರ ಮಿಶ್ರಣ ಹೇಳ್ತಾ ಇರ್ತಾರೆ. ಆ ಮಿಶ್ರಣ ಆಗುವುದು ಈ ತ್ರಿಪುಟಿ, ಈ ಮೂರು ವಸ್ತುಗಳು ಏನಿದೆ, ರಜೋಗುಣ ಆಮೇಲೆ ಸಾತ್ವಿಕ ಗುಣ, ಇದರ ಹೊರಮುಖ ನಾನೀ ದೇಹ ಅನ್ನುವ ಭಾವನೆ ಇರೋದ್ರಿಂದ ಈ ಗುಣಲಕ್ಷಣಗಳಿಗೆಲ್ಲ ಬರುತ್ತೆ. ಮತ್ತೆ ಆ ಸತ್ಯತೆ ನಮ್ಮ ಮನಸ್ಸು ಮೇಲೆ ಕೆಳಗೆ ಹೋಗುತ್ತೆ. ಅಂತಹ ಗುಣಲಕ್ಷಣಗಳಿಂದ ನಾನೀ ದೇಹ ಅನ್ನೋ ಭಾವದಿಂದ ಎದ್ದಂತ ಈ ಗುಣಲಕ್ಷಣಗಳೆಲ್ಲ ನಿವಾರಣೆ ಮಾಡ್ಕೋಬೇಕು ಅಂದ್ರೆ ನಾವು
ಮನಸ್ಸನ್ನ ಶುದ್ಧಿ ಮಾಡ್ಕೋಬೇಕು. ಆ ಶುದ್ಧವಾದ ಮನಸ್ಸಿನಿಂದ ಧ್ಯಾನವನ್ನು ಮಾಡಬೇಕು. ಆ ಧ್ಯಾನದ ಮನಸ್ಸಿನಲ್ಲಿ ಏಕಾಗ್ರತೆ ಮೂಡುತ್ತೆ. ಆ ಏಕಾಗ್ರತೆ ಮೂಡಿದ ಮನಸ್ಸಿನಲ್ಲಿ ನಾವು ಆತ್ಮದ ಬಗ್ಗೆ ಆತ್ಮ ಸ್ವರೂಪದ ಬಗ್ಗೆ ತಿಳ್ಕೋಬೇಕು. ಆ ಸ್ವರೂಪದಲ್ಲೇ ಲಕ್ಷ್ಯವನ್ನು ಇಟ್ಟಾಗ, ಆ ಏಕಾಗ್ರತೆಯನ್ನ ಮಾಡಿದಾಗ ನಮಗೆ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ಇದನ್ನ ಭಗವಾನರು ಈ ಮೂಲಕ ಧ್ಯಾನ ಲಕ್ಷಣಗಳು, ಅದರ ಪ್ರಯೋಜನ, ಅದರ ಒಂದು ಲಿಮಿಟೇಷನ್ ಅಂತ ಏನು ಹೇಳ್ತೇವೆ ಅದನ್ನು ಸಹ ಇಲ್ಲಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ಅಲ್ಲಿಂದ ಮುಂದೆ ಹೋಗಿ ಏಕೆ ಆತ್ಮ ಸಾಕ್ಷಾತ್ಕಾರ ಮುಖ್ಯ ಅನ್ನುವುದನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಈ ಆತ್ಮ ಸಾಕ್ಷಾತ್ಕಾರದಿಂದ ಮಾತ್ರವೇ ಈ ತ್ರಿಪುಟಿಗಳ ಎಲ್ಲ ಗೊಂದಲ ಮಾಯವಾಗಿ, ಈ ತ್ರಿಗುಣಗಳ ಗೊಂದಲಗಳೆಲ್ಲ ಮಾಯವಾಗಿ ಆ ಆತ್ಮ ನಮಗೆ ದೊರಕುತ್ತೆ. ಆದ್ದರಿಂದ ಆತ್ಮಾನುಸಂಧಾನವನ್ನು ಮಾಡಬೇಕು, ಆತ್ಮನ ತಿರುಗಬೇಕು ಅನ್ನುವುದು ಮುಖ್ಯವಾಗುತ್ತೆ ಅಂತ ಭಗವಾನರು ಈ ಮಾತುಕತೆಯ ಮೂಲಕ ನಮಗೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಈ ಮಾತುಗಳನ್ನ ರಮಣರ ಪಾದಾರವಿಂದಗಳಿಗೆ ಓಂ ನಮೋ ಭಗವತೆ ಶ್ರೀ. ಮುಂದೆ ಉಮಾ ಅಶ್ವಥ್ ಅವರಿಂದ ಕನ್ನಡದ ಅಕ್ಷರ ವರ್ಣಮಾಲೆಯ ಪಾರಾಯಣ ಮಾಡಲಿದ್ದಾರೆ. ಶ್ಲೋಕ 49ರಿಂದ 60ನೇ ಶ್ಲೋಕದವರೆಗೆ. ಕ್ಷಮಿಸಬೇಕು, ಉಮಾ ಶ್ರೀಪತಿಯನ್ನ ಸಾರಿ ಉಮಾ ಶ್ರೀಪತಿ. ಅವ್ರಿಲ್ಲ ಅಂತ ಕಾಣುತ್ತೆ, ನಾನು ಹೇಳ್ಬಿಡ್ಲಾ? ಹಾ ಸರ್, ಹೇಳ್ಬೋದು. ಇದೆಯಾ ನಿಮ್ಮ ಹತ್ರ ಶ್ಲೋಕ? ಹಾ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ. ಕರೆಯದೆ ಸಾರಿದ ಕರುಣಯ ಕೃಪೆಯೇ ಹರಿಸುಕೇದವನು ಅರುಣಾಚಲ. ನಿನ್ನ ಬಯಸಿ ನನ್ನಯ ನೆಲೆಸಿಡಿದಿದೆ, ಮನ್ನಿಸಿ ಪಾಲಿಸೋ ಅರುಣಾಚಲ. ಪ್ರೀತಿಯಲೆನ್ನನು ಆಲಿಂಗಿಸದಿರೆ ಕಳೆದಂತೆಯೇನ ಅರುಣಾಚಲ. ಕಲ್ಮಶ ದೂರನೆ ಕಲೆತು ನನ್ನಲ್ಲಿ ಉನ್ನತ ಸುಖ ಕೊಡು ಅರುಣಾಚಲ. ಶರಣು ಎಂದು ನಾ ಬಂದೆ ಬಳಿಗೆ ಸ್ವೀಕರಿಸು ಸರಿಸದೆಲೆ ಅರುಣಾಚಲ. ಕನ್ನೆಯ ತೆರನ ಬರಲು ನಾಚದೆಯ ಸನ್ನುತ ಕೂಡಿದೆ ಅರುಣಾಚಲ. ಉರಿದು ಹೋಗದೊಲು ಜ್ಞಾನದ ನೀ ಅಲಿ ಕರೆ ಪ್ರೀತಿಯ ಮಳೆ ಅರುಣಾಚಲ. ನಾನು ನೀನೆಂಬ ಭೇದ ಹರಿವಂತೆ ದೀನನ ತಬ್ಬಿಕೋ ಅರುಣಾಚಲ. ಚಿಂತನೆ ಅಲೆಗಳು ನಿಂತು ನಿನ್ನ ಎಂತು ಸಂಧಿಸುವೆ ಅರುಣಾಚಲ.
ಇರದ ನನ್ನೆಲ್ಲ ಭ್ರಮಯ ದುರ್ಬುದ್ಧಿಯ ಉರಿಸೋ ಅರುಣಾಚಲ. ಕರಗಿ ನಾನು ನಿನ್ನೊಳಗೆ ಬೆರೆತಿರಲು ಕಳೆಚಿದೆ ರೂಪವರುಣಾಚಲ. ಸೋತ ಹೃದಯದಲ್ಲಿ ಪ್ರೀತಿಯ ಬಿತ್ತಿದೆ ಘಾತ ಮಾಡದಿರು ಅರುಣಾಚಲ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ. ಅರುಣಾಚಲನು ಬಾಳಲಿ ಭಕ್ತರುಗಳು ಬಾಳಲಿ, ಅಕ್ಷರವರ್ಣಮಾಲೆಯು ಬಾಳಲಿ. ನಮೋ ರಮಣ. ನಮೋ ರಮಣ. ಈ ಶ್ಲೋಕದಲ್ಲಿ ಭಗವಾನರು ಹೇಗೆ ನಾವು ಭಕ್ತರಾಗಿ ಅವರ ಬಳಿಗೆ ಹೋಗಿ ಅರುಣಾಚಲನ್ನು ನಮ್ಮನ್ನು ಹೇಗೆ ಅಪ್ಪಿಕೊಂಡು ಆ ಭೇದವನ್ನು ಅಳಿಸಿದೆ ಅನ್ನೋದನ್ನ ಸ್ಪಷ್ಟವಾಗಿ ರಮಣರು ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದುವರಿಸಿ ರಮಣ ಮಹರ್ಷಿ ಸೆಂಟರಿನ ವಿಭಾಗವಾದ ಫಲಾಕೋತಿನಲ್ಲಿ ಕಡೆಯದಾಗಿ ಈ ಆತ್ಮವಿಚಾರದ ಸಂಪೂರ್ಣತೆಯಂತಾಗಿ ರಮಣರಿಗೆ ನಾವು ಅಷ್ಟೋತ್ತರ ಶತನಾಮಗಳ ಪೂಜೆಯನ್ನ ಮಾಡೋಣ. ಇದರ ಅಷ್ಟೋತ್ತರವನ್ನು ಪಠಿಸಲಿದ್ದಾರೆ. ಮೊದಲು 54 ನಾಮವನ್ನ ಉಮಾ ಅಶ್ವಥ್ ಅವರು, ಮತ್ತೆ 55ರಿಂದ 108 ನಾಮಗಳನ್ನ ಮತ್ತೆ ಪ್ರಾರ್ಥನಾ ಅವರು ಪಠಿಸಲಿದ್ದಾರೆ. ಓಂ ನಮೋ ಭಗವತೆ ಶ್ರೀರಮಣಾಯ. ಭಾರದ್ವಾಜ ವಿಶ್ವನಾಥ ವಿರಚಿತಂ ಶ್ರೀರಮಣ ಅಷ್ಟೋತ್ತರ ಶತನಾಮಾವಳಿ ಅಪಾರ ಸಚ್ಚಿತ್ ಸುಖವಾರಿರಾಶ್ರೇ ಯಸ್ಯೋಮಿ ಮಾತ್ರಂ ಭುವನಂ ಸಮಸ್ತಂ ಗುಹಾಹಿತಂ ತಂ ರಮಣಂ ಗಭೀರಂ ಚಿಂತಾವಿಹೀನಂ ಹೃದಿ ಚಿಂತಯಾಮಿ. ಓಂ ಮಹಾಸೇನ ಮಹೋಂಶೇನ ಜಾತಾಯ ನಮಃ. ಓಂ ಶ್ರೀರಮಣಾಯ ನಮಃ. ಓಂ ಗುರವೇ ನಮಃ. ಓಂ ಅಖಂಡ ಸಂವಿಧಾಕಾರಾಯ ನಮಃ. ಓಂ ಮಹೋಜಸೇ ನಮಃ. ಓಂ ಕಾರಣೋದ್ಭವಾಯ ನಮಃ. ಓಂ ಜಗದಿತ್ತವತಾರಾಯ ನಮಃ. ಓಂ ಶ್ರೀ ಭೂಮಿನಾಥಸ್ಥಲೋಸ್ಥಿತಾಯ ನಮಃ. ಓಂ ಪರಾಶರ ಕುಲೋತ್ತಂಸಾಯ ನಮಃ. ಓಂ ಸುಂದರಾರ್ಯ ತಪಃಫಲಾಯ ನಮಃ. ಓಂ ಕಮನೀಯ ಸುಚಾರಿತ್ರಾಯ ನಮಃ. ಓಂ ಸಹಾಯಾಂಬಾ ಸಹಾಯವತೆ ನಮಃ. ಓಂ ಶೋಣಾಚಲ ಮಹೋಲೀನ ಮಾನಸಾಯ ನಮಃ. ಓಂ ಸ್ವರ್ಣಹಸ್ತಕಾಯ ನಮಃ. ಓಂ ಶ್ರೀಮದ್ವಾದಶಾಂತ ಮಹಾಸ್ಥಲೆ ಲಬ್ಧ ವಿದ್ಯೋದಯಾಯ ನಮಃ. ಓಂ ಮಹಾಶಕ್ತಿ ನಿಪಾತೇನ ಪ್ರಬುದ್ಧಾಯ ನಮಃ. ಓಂ ಪರಮಾರ್ಥವಿದೇ ನಮಃ. ಓಂ ತೀವ್ರಾಯ ನಮಃ. ಓಂ ಪಿತೃಪದಾನ್ವೇಷಿಣೇ ನಮಃ. ಓಂ ಹಿಂದೂ ಮೌಳಿನಾ ಪಿತೃಮತೆ ನಮಃ. ಓಂ ಪಿತುರಾದೇಶತ ಶ್ರೋಣಶೈಲಂ ಪ್ರಾಪ್ತಾಯ ನಮಃ. ಓಂ ತಪೋಮಯಾಯ ನಮಃ. ಓಂ ಉದಾಸೀನಾಯ ನಮಃ. ಓಂ ಮಹಾಯೋಗಿನೇ ನಮಃ. ಓಂ ಮಹೋತ್ಸಾಹಾಯ ನಮಃ.
ॐ कुशाग्रदीये नमः। ॐ शान्तसङ्कल्पसम्भ्रमाय नमः। ॐ सुसन्दृशे नमः। ॐ सवित्रे नमः। ॐ स्थिराय नमः। ॐ तपक्षपितसर्वाङ्गाय नमः। ॐ पुल्लाम्बुजविलोचनाय नमः। ॐ चण्डिकाचितहासस्त्रीमण्डिताननमण्डलाय नमः। ॐ चूतवाट्यां समासीनाय नमः। ॐ चूलिताखिलविभ्रमाय नमः। ॐ वेदवेदान्ततत्त्वज्ञाय नमः। ॐ चिन्मुद्रिणे नमः। ॐ त्रिगुणातिगाय नमः। ॐ विरूपाक्षगुहावासाय नमः। ॐ विराजगचलाकृतये नमः। ॐ उद्दीप्तनयनाय नमः। ॐ पूर्णाय नमः। ॐ रचिताचलताण्डवाय नमः। ॐ गम्भीराय नमः। ॐ धर्माचार्याय नमः। ॐ सुप्रसन्नाय नमः। ॐ अभयप्रदाय नमः। ॐ दक्षिणास्य निभाय नमः। ॐ धीराय नमः। ॐ दक्षिणाभिमुखाय नमः। ॐ स्वराजे नमः। ॐ महर्षये नमः। ॐ भगवते नमः। ॐ ईड्याय नमः। ॐ भूमविद्याविशारदाय नमः। ॐ विमलाय नमः। ॐ दीर्घदर्शिने नमः। ॐ आप्ताय नमः। ॐ ऋजुमार्गप्रदर्शकाय नमः। ॐ समदृशे नमः। ॐ सत्यदृशे नमः। ॐ सत्याय नमः। ॐ प्रशान्ताय नमः। ॐ अमितविक्रमाय नमः। ॐ सुकुमाराय नमः। ॐ सदानन्दाय नमः। ॐ मृदुभाषिणे नमः। ॐ दयार्णवाय नमः। ॐ श्रीशोणाचलनिकेतनाय नमः। ॐ सद्दर्शनोपदेष्टे नमः। ॐ सद्भक्तवृन्दपरिवृताय नमः। ॐ गणेशमुनिवृन्देन सेविताङ्गिसरोरुहाय नमः। ॐ गीतोपदेशसारादिग्रन्थसञ्चिन्नसंशयाय नमः। ॐ वर्णाश्रममतातीताय नमः। ॐ रसज्ञाय नमः। ॐ सौम्याय नमः। ॐ आत्मवते नमः। ॐ सर्वावनिमतस्थानाम् आराध्याय नमः। ॐ सर्वसद्गुणिने नमः। ॐ आत्मारामाय नमः। ॐ महाभागाय नमः। ॐ मातृमुक्तिविधायकाय नमः। ॐ विनताय नमः। ॐ विनुताय नमः। ॐ विप्राय नमः। ॐ मुनीन्द्राय नमः। ॐ पावकोज्ज्वलाय नमः। ॐ दर्शनादगसंहारिणे नमः। ॐ मौनेन स्वात्मबोधकाय नमः। ॐ
शान्तिकर सानिध्याय नमः ॐ स्मरण बन्धमोचकाय नमः ॐ अन्तस्तिमिरचण्डांशवे नमः ॐ संसारार्णवतारकाय नमः ॐ चोणादृशस्तुतिद्रष्टे नमः ॐ हार्दविद्याप्रकाशकाय नमः ॐ अविच्युतनिजप्रज्ञाय नमः ॐ नैसर्गिकमहातपसे नमः ॐ कमण्डलुधराय नमः ॐ शुभ्रकौपीनवसनाय नमः ॐ कुहाय नमः ॐ दण्डपाणये नमः ॐ कृपापूर्णाय नमः ॐ भवरोगविषद्भराय नमः ॐ स्कन्दाय नमः ॐ देवतमाय नमः ॐ अमर्त्याय नमः ॐ सेनान्ये नमः ॐ पुरुषोत्तमाय नमः ॐ श्रीरमण भगवते नमः श्रीरमणाष्टोत्तरशतनाम पूजां समर्पयामि यस्थानूररुणाचलस्य पदयोः स्मृत्याजलिं प्राप्यत दिव्यानुग्रहसुप्रवाहविवशात् तादात्म्यभावं गतः ऋण्यष्टस्वगभीरनित्यतपसा लोकान् पुनासेकराट् तस्मै श्रीरमणाय ते नम इदं लोकोत्तरज्योतिषे ॐ नमो भगवते श्रीरमणाय नमो 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 रमण सदाशिव प्रभावरण नमो महर्षि दर्शन सुख मंगल मुख सकल जीवंत सम्मुख ब्रह्म संगिने नमो 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 रमण सदाशिव प्रभावरण नमो महर्षि सदा कृष्ण सदा इष्ट सदा शिवानंद पुष्ट परम महर्षि ब्रह्मनिष्ठमदर्शि नमो 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 रमण सदा शिव प्रभावरण नमो महर्षि नाममनरनुंदु काಡು ನೀನರಿತಿಯ ಅರಸಾಡು ಇದವನರಿತು ನೀಡುತ್ತೆಮ್ಮ ಕೊರೆಯತ ಬೇಳೆಂದು ಬಂದ ನಾವು ನೋಡಿಯೇ ತಣಿವೆ ಮೈಯ ಮೂಡಿಗಾರನೇ ಹಿತವಂಗಿದು ಕೊರೆ ನಮ್ಮನು ಬ್ರಹ್ಮ ಸಂಘಿಯೇ ನಮೋ 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 ರಮಣ ಸದಾಶಿವ ಪ್ರಭಾವರಣ ನಮೋ ಮಹರ್ಷಿ बोलो भगवती रमण महर्षि की जय। ನಮೋ ರಮಣ ನಮೋ ರಮಣ ಎಲ್ಲರಿಗೂ ನಮೋ ನಮೋ ರಮಣ. ಸಾರಿ ನಾನು ಮ್ಯೂಟ್ ಮಾಡಿಲ್ಲ. ವೆಂಕಟೇಶ್ ನರಸಿಂಹಲು ನಿಮ್ದು ಒಂದು ತೆಂಗಿನಕಾಯಿ ಪೀಸ್ ತಗೊಂಡೋಗಿ ಪ್ರಸಾದ. ಏನ್ ಸರ್? ನಿಮ್ದು ಪ್ರಸಾದ ತಗೊಂಡೋಗಿ ಅಂದೆ ಬಂದು. ಹೌದಾ? ನಮೋ ರಮಣ ಟು ನಮೋ ರಮಣ